ಭಗವಂತನನ್ನ ಪೂಜೆಯನ್ನು ಮಾಡಿ ಕೊನೆಯಲ್ಲಿ ಉತ್ತರ ಪೂಜೆ ಅಥವಾ ಪ್ರಸನ್ನ ಪೂಜೆ ಎಂಬುದಾಗಿ ಸ್ಮರಣೆ ಮಾಡುವುದು, ಪ್ರಾರ್ಥನೆ ಮಾಡುವುದು. ಅಪರಾಧ ಸಹಸ್ರಾಣಿ ಕ್ರಿಯಂತೆ ಅಹರ್ನಿಶಂ ಮಯಾ ದಾಸೋಹಂ ಇತಿ ಮಾನವ ಕ್ಷಮಸ್ವ ಜಗದೀಶ್ವರ. ದಿನನಿತ್ಯ ನನ್ನಿಂದ ತಿಳಿದೋ ತಿಳಿಯಲು ಸಹಸ್ರಾರು ಅಪರಾಧಗಳು ನಡೆಯುತ್ತವೆ. ಅಂತಹ ಸಹಸ್ರಾರು ಅಪರಾಧಗಳನ್ನು ಕ್ಷಮಿಸಿ ನಿನ್ನ ಸೇವಕನನ್ನಾಗಿ, ನಿನ್ನ ದಾಸನನ್ನಾಗಿ, ನಿನ್ನ ದೂತನನ್ನಾಗಿ ನನ್ನನ್ನು ಸ್ವೀಕಾರ ಮಾಡುವಂತಾಗ ಜನ್ಮ ಸಾರ್ಥಕವಾಗ್ತಿದೆ ಎಂಬುದಾಗಿ ಅಪರೋಕ್ಷಗಳು ಭಗವಂತನಲ್ಲಿ ಮೊರೆಯಿಟ್ಟು ಪ್ರಾರ್ಥನೆ ಮಾಡಿ. ಸಾಸಿರನಾಮದ ವೆಂಕಟರಮಣ. ದೇವರಿಗೆ ಸಹಸ್ರನಾಮ, ಮನುಷ್ಯರಿಗೆ ಒಂದೊಂದೇ ನಾಮ. ಆದ್ರೆ ಕೆಲವರು 2-3 ಹೆಸರು ಇಟ್ಕೊಂಡು ಊರಲ್ಲೆಲ್ಲ ಓಡಾಡ್ತಾ ಇರ್ತಾರೆ. ಅವ್ರ ಮನೆಗೆ ಆಗಾಗ ಪೊಲೀಸರು ಬರ್ತಾ ಇರ್ತಾರೆ, ಯಾವ ಹೆಸರು ಯಾವ ಕೇಸ್ ಮಾಡಿದ್ದೆ ಅಂತ ಕೇಳ್ತಾರೆ. ಮನುಷ್ಯರಿಗೆ ಒಂದೊಂದೇ ಹೆಸರು. ದೇವರಿಗೆ ಸಹಸ್ರನಾಮ ಉಂಟು. ಸಾಸಿರನಾಮದ ವೆಂಕಟರಮಣ ದಾಸನ ಮಾಡಿಕೋ ಎನ್ನ. ಮಂದಿ ಅಂತಾರೆ ದಾಸ ದಾಸ ಅಂತಾರೆ. ಮಂದಿ ಹೇಳಿದ್ರೆ ಸಾಕು, ನೀನು ಹೇಳಬೇಕು ಇವ ನನ್ನ ದಾಸ ಎಂಬುದಾಗಿ ಅಂದಾಗಲೇ ಸಾರ್ಥಕ ಎಂಬುದಾಗಿ ಮನೆ ದೇವರು ಮನದೇವರು ಆದಂತ ತಿರುಪತಿ ತಿಮ್ಮಪ್ಪನಲ್ಲಿ ಅಪರೋಕ್ಷರಾದ ಕರ್ನಾಟಕದ ಶ್ರೇಷ್ಠ ಸಂತರು ಪುರಂದರದಾಸ ಜನಮನಕ್ಕೆ ಮಾರ್ಗದರ್ಶನ ಮಾಡ್ತಾರೆ. ಆ ದಿವ್ಯವಾದಂತ ಭಗವಂತನ ಅನುಗ್ರಹ ಪಡೆದಾಗಲೇ ಜನ್ಮ ಸಾರ್ಥಕ. ಮೊದಲನೇ ಚರಣದಲ್ಲಿ ಮಾರ್ಗದರ್ಶನ ಮಾಡ್ತಾರೆ. ನನ್ನಲ್ಲಿರುವಂತ ದುರ್ಬುದ್ಧಿಯನ್ನೆಲ್ಲ ದೂರವಾಗಿದ್ದು ಈ ದಾಸತ್ವ ಸಿದ್ಧಿಯಾಗಬೇಕಾದ್ರೆ ದುರ್ಬುದ್ಧಿಗಳನ್ನೆಲ್ಲ ಬಿಡಿಸೋ. ಸದ್ಬುದ್ಧಿಯನ್ನೇ ಇತ್ತು ನಿರಂತರ ನಿನ್ನೆ ಸೇವೆ ಮಾಡುವಂತಹ ಭಾಗ್ಯ. ಹೋಗುವಾಗ, ಬಾಗುವಾಗ, ತೇಗುವಾಗ, ನೀರುವಾಗ, ಕೂಗುವಾಗ, ಹೋಗುವಾಗ, ತಿಂಬಾಗ, ನಡೆಯುವಾಗ, ನುಡಿಯುವಾಗ, ನಿಂತಾಗ, ಕುಂದಾಗ, ಪಂಕ್ತಿ ಸಾಗುವಾಗ ನಿರಂತರ ನಿನ್ನನ್ನು ಸ್ಮರಿಸುವಂತಹ ಭಾಗ್ಯವನ್ನು ಕೊಟ್ಟು ನಿನ್ನ ದಾಸನನ್ನಾಗಿ ನನ್ನನ್ನು ಸ್ವೀಕಾರ ಮಾಡು ಅಂದಾಗ ನನ್ನ ಜನ್ಮ ಸಾರ್ಥಕ ಎಂಬುದಾಗಿ ಭಗವಂತನಲ್ಲಿ ಮೊರೆ ಇಟ್ಟಿಲ್ಲ. ದಾಸನಾಗುವುದಕ್ಕೆ ಯೇಸು ಜನ್ಮದ ಸುಕೃತ ನಿನ್ನ ದಾಸರ ದಾಸ್ಯ ಲೇಸಾಗಿ ಕಟ್ಯ ಪುರಂದರ ವಿಠಲ. ನಿನ್ನ ಸೇವಕರ ಸೇವೆ ಮಾಡುವಂತ ಭಾಗ್ಯವನ್ನು ಕರುಣಿಸುವುದ ಪ್ರಾರ್ಥನೆ ಮಾಡ್ತಾರೆ. ಹಾಗಾಗಿ ದಾಸ ಎಂಬ ಶಬ್ದ ಏನ ಅರ್ಥ? ಅದನ್ನು ತಿರುವು ಮಾಡಿದ ಅರ್ಥವಾಗ್ತದೆ. ಸದಾ ಸದಾ ಭಗವಂತನನ್ನ ಭಕ್ತಿ ಎಂಬ ಸೇತುವೆಯನ್ನ ಏರಿ ಭಗವಂತನಿಗೂ ಮತ್ತು ಭಕ್ತನಿಗೂ ಇರುವಂತಹ ಭಕ್ತಿ ಎಂಬ ಸೇತುವೆಯನ್ನ ಏರಿ ತನ್ನನ್ನು ತಾನು ಭಗವಂತನಿಗೆ ಸಮರ್ಪಣೆ ಮಾಡಿಕೊಂಡಂತಹ ಜೀವ, ಅರ್ಪಣೆ ಮಾಡಿಕೊಂಡಂತಹ ಜೀವ ದಾಸ. ಒಬ್ಬ ಪುಟ್ಟದಾಸ, ಒಬ್ಬ ದಿಟ್ಟದಾಸ, ಇನ್ನೊಬ್ಬ ಪುಟ್ಟದಾಸ, ಅಲ್ಲೇ ಇನ್ನೊಬ್ಬ ಹೊಟ್ಟೆದಾಸ, ಇನ್ನೊಬ್ಬ ಸುಡಲಾಡ ದಾಸ, ಇನ್ನೊಬ್ಬ ಸುಟ್ಟದಾಸ. ಈಗ ಆರು ಬಂದಿದ್ದಾರೆ ದಾಸರುಗಳು. ಯಾರು? ಪುಟ್ಟದಾಸ ಯಾರು? ಧ್ರುವ. 5 ವರ್ಷದ ಬಾಲಕ. ಮಾತೆಯಲ್ಲೂ ಮಗ ಚಿಕ್ಕಮ್ಮ ಹೇಳಿದ್ದಾರೆ, ಈ ಸಿಂಹಾಸನ ಏರ್ಬೇಕಾದ್ರೆ ನನ್ನ ಉದರದಲ್ಲೇ ಜನಿಸಿ ನೀನು ಬರಬೇಕು ಅಂತ ಹೇಳಿದ್ದಾರೆ. ಆ ನಿಮಿತ್ತವಾಗಿ ನೀನು ಭಗವಂತನನ್ನು ಶರಣಾಗಿ ಅವನ ಪೂರ್ಣಾನುಗ್ರಹವನ್ನು ಪಡೆದು ಆಕೆ ನುಡಿದಂತೆ ನೀನು ದೇವರನ್ನ ದರ್ಶನ ಪಡೆಯಂತ. ಮಾತೃವಚನ ಆಧಾರ, ಮಾತೃವಚನ ಆಧಾರ ಧ್ರುವನೇ ಬನಮೋ ಕರಿ ತಪಸ್ಯ, ಧ್ರುವನೇ ಬನಮೋ ಕರಿ ತಪಸ್ಯ ಮಾತೃವಚನ ಆಧಾರ.
ಇನ್ನೊಬ್ಬ ದಿಟ್ಟದಾಸ ಯಾರು? ಪ್ರಹ್ಲಾದ. ಅಪ್ಪ ಅದೆಷ್ಟು ಕಷ್ಟಪಟ್ಟ, ಹರಿದ್ವೇಷದಿಂದ ಆ ಹಿರಣ್ಯಕಶ್ಯಪ ನಾನಾಪರಿ ಪ್ರಹ್ಲಾದನಿಗೆ ಕಷ್ಟಪಟ್ಟ. ಆದರೂ ಅವರ ಮನಸ್ಸು ಭಗವಂತನಲ್ಲಿ ಗಟ್ಟಿತ್ತು. ಆದ್ದರಿಂದ ಇಷ್ಟೇ ಕಷ್ಟಪಟ್ಟರು ಸಹ ಒಬ್ಬ ಭಕ್ತನಿಗೋಸ್ಕರವಾಗಿ ಕಪ್ಪದಿ ಹೊರಬಂದ ಶ್ರೀಹರಿ ಅವ ದಿಟ್ಟದಾಸ. ಇನ್ನೊಬ್ಬ ಪುಟ್ಟದಾಸ ಯಾರು? ಬಲಿಚಕ್ರವರ್ತಿ. ನನ್ನ ಸಮಸ್ತವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿಕೊಂಡ ಪುಟ್ಟದಾಸ. ಇನ್ನೊಬ್ಬ ಸುತ್ತದಾಸ. ಸುತ್ತದಾಸನ ಕಥೆ ಒಂದೇ ದಿವಸ ಕೇಳಿ ಅನುಭವ. ಅಂದ್ರೆ ಲಂಕೆಗೆ ಬೈತಿದ್ದ ಸುತ್ತದಾಸ. ಹಾಗಾದ್ರೆ ಹೊಟ್ಟೆದಾಸ ಯಾರು? ಪ್ರಕೋದರ ಎಂಬುದಾಗಿ ನಾಮ ಉಂಟು ಭೀಮನಿಗೆ. ಹೊಟ್ಟೆದಾಸ ಆಗ್ತಿದ್ದ. ಆಮೇಲೆ ಸುಡುಗಾಡದಾಸ ಆಗ್ತಿದ್ದ. ಯಾರು? ಹರಿಶ್ಚಂದ್ರ. ಇವೆಲ್ಲ ಭಗವಂತನನ್ನು ನಾನಾ ಪರಿಯಲ್ಲಿ ಸೇವೆ ಮಾಡಿ ಭಗವಂತನ ಪಾತ್ರವಾಗಿಸಿಕೊಂಡಂತಹ ದಾಸರ ಸಾಲಿನಲ್ಲಿ ಸೇರಿದರು. ಹಾಗೆ ಭಗವಂತನ ಸಾಮೀಪ್ಯಕ್ಕೆ, ಭಗವಂತನ ಸೇವೆಗೆ ನನ್ನನ್ನು ಸಮರ್ಪಣೆ ಆಗುವಂತ ಭಾಗ್ಯವನ್ನು ಕರುಣಿಸಿರುವುದಾಗಿ ಸಾಸಿದ ನಾಮದ ವೆಂಕಟರಮಣ ದಾಸನ ಮಾಡಿ ನಿನ್ನ ಸೇವಕನನ್ನಾಗಿ ನನ್ನನ್ನು ಮಾಡಿಕೊಂಡು. ಈಗಲೂ ತಿರುಪತಿಯ ತಿಮ್ಮಪ್ಪನಲ್ಲಿ ಪ್ರಾರ್ಥನೆ ಮಾಡಿದಂತಹ ಶ್ರೀನಿವಾಸ ನಾಯಕ ಎಲ್ಲರಂತೆ ಪ್ರಪಂಚದಲ್ಲಿ ಇದ್ದ. ಆ ಭಗವದ್ ಅನುಗ್ರಹಕ್ಕೋಸ್ಕರವಾಗಿ ಸತತವಾಗಿ ಸಾಧನೆಯನ್ನು ಮಾಡಿ ಜೀವನವನ್ನು ಜೀವನ ಪಥವಾಗಿಸಿಕೊಂಡಂತ ಕರ್ನಾಟಕದ ಶ್ರೇಷ್ಠ ಸಂತರೆಂದೆನಿಸಿದಂತಹ ಪುರಂದರದಾಸರು 40 ವರ್ಷ ಎಲ್ಲರಂತೆ ಜೀವನವನ್ನು ನಡೆಸಿದ್ದಾರೆ. ಆದರೆ ಭಗವದ್ ಅನುಗ್ರಹವನ್ನು ಪ್ರಾಪ್ತಿ ಆಗಿಸಿಕೊಂಡ ಮೇಲೆ ಆ ಜೀವನ ಎಲ್ಲರಂತಲ್ಲ, ಒಂದು ಜೀವನ ಪಥವಾಗಿಸಿಕೊಂಡ್ರು. ಕರ್ನಾಟಕದ ಸಂಗೀತ ಪಿತಾಮಹ ಎನಿಸಿಕೊಂಡ್ರು. ಪುರಂದರ ವಿಠಲ ಎಂಬ ನಾಮಾಂಕಿತದಿಂದ ಮನೆ ಮನೆಗೆ ಅವರ ದಿವ್ಯವಾದಂತಹ ಕೀರ್ತಿ. 4,75,000 ಹೆಚ್ಚು ಆ ಪುರಂದರ ವಿಠಲ ನಾಮಾಂಕಿತ ಕೃತಿಯಿಂದ ಭಕ್ತಿ, ಜ್ಞಾನ, ವೈರಾಗ್ಯ ಇವೆಲ್ಲವನ್ನು ಮನೆಗೆ ಹುಟ್ಟಿಸಿದಂತಹ ಕೀರ್ತಿ ಕನ್ನಡಿಗರಲ್ಲಿ ಪುರಂದರದಾಸರ ಸಂತರ ಸಾಲಿನಲ್ಲಿ ಸೇರಿದಂತಹ ಪುರಂದರದಾಸರ ವೈಭವವಾದ ಜೀವನ ಚರಿತ್ರೆಯಲ್ಲಿ ದಿವಸ ನಾವೆಲ್ಲ ಶ್ರವಣ ಮಾಡೋಣವಂತೆ ಸೇರಿದ ಭಕ್ತವರ್ಗದಲ್ಲ ಆ ದಿವ್ಯವಾದ ನಾಮ ಸಂಕೀರ್ತನ ಮೂಲಕವಾಗಿ ಮುಂದಿನ ಕಥಾವಸ್ತು ಪ್ರವೇಶ ಮಾಡೋಣ. ಶ್ರೀ ಕೃಷ್ಣ ಗೋವಿಂದ ಹರೇ ಶ್ರೀ ಕೃಷ್ಣ ಗೋವಿಂದ ಹರೇ ಮುರಾರಿ ಶ್ರೀ ಕೃಷ್ಣ ಗೋವಿಂದ ಹರೇ ಮುರಾರಿ ಹೇ ನಾಥ ನಾರಾಯಣ ವಾಸುದೇವ ಹೇ ನಾಥ ನಾರಾಯಣ ವಾಸುದೇವ ಶ್ರೀ ಕೃಷ್ಣ ಗೋವಿಂದ ಹರೇ
500 ವರ್ಷ ಪೂರ್ವ ಕರ್ನಾಟಕದ ಶ್ರೇಷ್ಠ ದೊರೆ ಕೃಷ್ಣದೇವರಾಯನ ವೈಭವದ ಕಾಲ. ತುಂಗಭದ್ರಾ ತಟಾಕ, ಪುರಂದರಗಡ ಎಂಬ ಊರು. ವರದಪ್ಪ ನಾಯಕ ತನ್ನ ಸತಿಯಾದ ಲಕ್ಷ್ಮಿಯೊಡಗೂಡಿ ಕಾಲ ಕಳೆಯುತ್ತಾ ಇದ್ದ. ದಂಪತಿಗಳು ಪಂಡರಿಯ ಪರಮ ಭಕ್ತರು. ವರದಪ್ಪ ನಾಯಕ ಕೃಷ್ಣದೇವರಾಯನ ಅರಮನೆಯ ಆಸ್ಥಾನದ ವ್ಯಾಪಾರಸ್ಥನಾಗಿದ್ದ, ವಜ್ರ ವ್ಯಾಪಾರಿಯಾಗಿದ್ದ. ಸಕಲ ಸಂಪತ್ತು ತುಂಬಿತ್ತು. ಸಂತಾನದ ಕೊರತೆ ಇತ್ತು ದಂಪತಿಗಳಿಗೆ. ಮನೆದೇವರು ಮನದೇವರಾದಂತಹ ತಿರುಪತಿ ತಿಮ್ಮಪ್ಪನ ಸಾನ್ನಿಧ್ಯಕ್ಕೆ ಬರುತ್ತಾರೆ. ತಮ್ಮ ಮನದಿಚ್ಛೆಯನ್ನ ಪೂರ್ತಿಯಾಗಿಸಿಕೊಳ್ಳುವುದಕ್ಕಾಗಿ ಸಂತತಿಯನ್ನು ಪಡೆಯಬೇಕೆಂಬ ಸಂಕಲ್ಪವನ್ನು ತೊಟ್ಟು ಬಂದಿದ್ದಾರೆ. ಪುಣ್ಯಕ್ಷೇತ್ರಕ್ಕೆ ತಿರುಪತಿ ಬಂದಿದ್ದಾರೆ. ಯಾತ್ರೆಗೆ ನಡಿ ನಡಿ ಪಾತ್ರರ ಒಡಗೂಡಿ ಸ್ತೋತ್ರವ ಪಠಿಸುತ್ತ. ಯಾತ್ರೆಗೆ ಹೇಗೆ ಹೋಗ್ಬೇಕು ಅನ್ನೋದನ್ನು ಮಾರ್ಗದರ್ಶನ ಮಾಡ್ತಾರೆ. ಯಾತ್ರೆಗೆ ನಡಿ ನಡಿ ಪಾತ್ರರ ಒಡಗೂಡಿ ಸ್ತೋತ್ರವ ಪಠಿಸುತ್ತ ಗಾತ್ರವ ಬಳಲಿಸುತ್ತೇ. ಭಗವಂತನ ದರ್ಶನಕ್ಕೋಸ್ಕರವಾಗಿ ನಮ್ಮಲ್ಲಿ ಈಗಲೂ ಯಾತ್ರೆಯ ಕ್ರಮ ಇದೆ. ಉತ್ತರದವರು ದಕ್ಷಿಣಕ್ಕೆ ಬರ್ತಾರೆ, ದಕ್ಷಿಣದವರು ಉತ್ತರಕ್ಕೆ ಹೋಗ್ತಾರೆ. ಅಖಂಡ ಭಾರತದ ವ್ಯವಸ್ಥೆ ಈಗಲೂ ಈ ನಿಯಮ ಇದೆ. ಯಾಕಂದ್ರೆ ಪುಣ್ಯಕ್ಷೇತ್ರದಲ್ಲಿ ತಪಸ್ಸುಗಳಿರ್ತಾರೆ, ಸಾಧು ಸತ್ಪುರುಷರಿರ್ತಾರೆ. ಅವರ ದರ್ಶನ ಮಾತ್ರದಿಂದ ಮನವಿಚ್ಛೆಯ ಪೂರ್ತಿ ಆಗ್ತದೆ. ಆ ನಿಯಮಿತವಾಗಿ ಇನ್ನೂ ನಮ್ಮಲ್ಲಿ ಆ ಕೈಂಕರ್ಯ ಉಂಟು. ಯಾತ್ರಾ ಕ್ಷೇತ್ರ ದರ್ಶನ. ತೀರ್ಥೇ ತೀರ್ಥೇ ನಿರ್ಮಲಂ ಬ್ರಹ್ಮವಂತಂ. ಸ್ವಲ್ಪ ನಮಗೆ ಹೊಡಿತು. ತೀರ್ಥೇ ತೀರ್ಥೇ ನಿರ್ಮಲಂ ಬ್ರಹ್ಮವಂತಂ ವೃಂದೇ ವಂದೇ ತತ್ವ ಚಿಂತಾನುವಾದ ವಾದೇ ವಾದೇ ಜಾಯತೆ ತತ್ವಬೋಧ ಬೋಧೆ ಬೋಧೆ ಭಾಸತೆ ಚಂದ್ರಶಿವ. ತೀರ್ಥಕ್ಷೇತ್ರ ತೀರ್ಥ ಸ್ವರೂಪರಿರ್ತಾರೆ. ಅವರ ಪಾದಸ್ಪರ್ಶದಿಂದ ನಮ್ಮ ಎಷ್ಟೋ ಪಾಪಗಳು ಕಳೆಯುತ್ತಾರೆ. ಅದಕ್ಕಾಗಿ ನಮ್ಮಲ್ಲಿ ಈಗಲೂ ತೀರ್ಥಕ್ಷೇತ್ರಕ್ಕೆ, ಪುಣ್ಯಕ್ಷೇತ್ರಕ್ಕೆ, ದೇವರ ಸಾನ್ನಿಧ್ಯಕ್ಕೆ ದರ್ಶನಕ್ಕಾಗಲು ಯಾಕೆ ವಿಶೇಷವಾದಂತಹ ಶಕ್ತಿ ಇರುತ್ತದೆ. ಎಷ್ಟೋ ಜನರು ಭಕ್ತಿಯಿಂದ ಭಗವಂತನನ್ನು ಪ್ರಾರ್ಥನೆ ಮಾಡಿದಂತಹ ಶಕ್ತಿ ನೆಲೆಯಾಗಿರುತ್ತದೆ. ಹಾಗಾಗಿ ನಾವು ಸಾರಿ ಕೂತುಕೊಂಡು ಎಷ್ಟೊಂದು ಮನಸ್ಸು ನೆಮ್ಮದಿ ಉಂಟಾಗ್ತದೆ ಅಂದ್ರೆ ಸಾಮೂಹಿಕ ಪ್ರಾರ್ಥನೆಯನ್ನು ಭಗವಂತನಲ್ಲಿ ಮಾಡಿ ಮಾಡಿ ಒಂದು ಶಕ್ತಿ ಸಂಪನ್ನವಾಗಿರುತ್ತದೆ. ಹಾಗಾಗಿ ಪುಣ್ಯಕ್ಷೇತ್ರಗಳ ದರ್ಶನ ನಮ್ಮಲ್ಲಿ ಈಗಲೂ ನಮ್ಮ ಹಿರಿಯರು ಹಾಕಿಕೊಟ್ಟಂತ ಮಾರ್ಗ ಇದೆ. ಯಾತ್ರೆಗೆ ಹೋಗುವುದು. ಆದ್ರೆ ಈಗ ಹೋಗುವ ಯಾತ್ರೆ ಕ್ರಮವೇ ಬೇರೆ. ಹೋಗುವುದು ಯಾತ್ರೆ, ನೋಡುವುದು ಜಾತ್ರೆ, ಬರುವಾಗ ಬರುವುದು ಪಾತ್ರೆ. ದಾಸರಂತಾರೆ ಯಾತ್ರೆಗೆ ನಡಿ ನಡಿ ಪಾತ್ರರ ಒಡಗೂಡಿ ಸ್ತೋತ್ರವ ಪಠಿಸುತ್ತ. ಸತ್ಪಾತ್ರರಿಂದ ಒಡಗೂಡಿ ಭಗವಂತನ ನಾಮವನ್ನು ಸ್ತುತಿಸುತ್ತ ಸ್ತೋತ್ರವ ಪಠಿಸುತ್ತ ಗಾತ್ರವ ಬಳಲಿಸುತ್ತೆ. ಗಾತ್ರ ಅಂದ್ರೆ ಶರೀರದ ಗಾತ್ರವನ್ನು ಬಳಲಿಸುವುದಂತೆ. ಅದು ಹಾಗೆಲ್ಲ ನಡೆದೇ ಹೋಗುವುದು. ಶರೀರ ಗಾತ್ರ ತಾನೇ ತಾನಾಗಿ ತಿಳುವಾಗ್ತಿತ್ತು, ಸೊಬರಾಗ್ತಿತ್ತು. ಈಗ ಆ ನಿಯಮ ಇಲ್ಲ. ಬೆಳಿಗ್ಗೆ ಹೊರಟವರು ಮಧ್ಯಾಹ್ನದೊಳಗೆ ಬೆಳಗ್ಗೆ ಕಾಫಿಯಲ್ಲಿ ಬೆಂಗಳೂರು, ಮಧ್ಯಾಹ್ನ ತಿಂಡಿ ಡೆಲ್ಲಿ. ಅಂದ್ರೆ ಇಷ್ಟು ವ್ಯವಸ್ಥೆ ಇದೆ. ಬಹಳ ಹತ್ತಿರ ಆಗಿದೆ ಅಲ್ಲ ಯಾತ್ರಾ ಕ್ಷೇತ್ರಗಳೆಲ್ಲ ಹತ್ತಿರ ಹತ್ತಿರ ಆಗಿದೆ. ಆ ನಿಮಿತ್ತವಾಗಿ ಶರೀರ ಗಾತ್ರ ಬಳಸುವಾಗೇ ಇಲ್ಲ. ಇಬ್ಬರು ತರುಣರು ಉತ್ತರ ಯಾತ್ರೆ ಹೋಗಿದ್ದರು. ಹರಿದ್ವಾರ ಗಂಗಾ ಸನ್ನಿಧಿ ಬಂದಿದ್ದಾರೆ. ಗಂಗಾ ತಟಾಕಕ್ಕೆ ಮನೆಯಲ್ಲಿ ಹಿರಿಯರು ಹೇಳಿ ಕಳಿಸಿದ್ರು ಅವರಿಗೆ ಗಂಗಾ ಸ್ನಾನ ಮಾಡಬೇಕು, ಗಂಗಾ ಪಾನ ಮಾಡಬೇಕು, ಅದರಿಂದ ಜನ್ಮ ಸಾರ್ಥಕವಾಗುತ್ತದೆ ಎಲ್ಲ ಹೇಳಿ ಕಳಿಸಿದ್ರು. ಫೆಬ್ರವರಿ ಸಮಯ ಬಹಳ ಚಳಿ ಇತ್ತು.
ತಾಣ. ಅಲ್ಲಿ ಹರಿಯುವ ಗಂಗೆ ಪ್ರಪ್ರಥಮವಾಗಿ ಕಾಣೋದು ಹಾಲಿನಂತೆ ಕಾಣ್ತಾಳ ಗಂಗೆ ಅಲ್ಲಿ. ಈ ತರುಣರಿಬ್ಬರು ಬಂದಿದ್ದಾರೆ. ಬಹಳ ಸೆಳೆವಿರುತ್ತದೆ, ಇಷ್ಟೇ ನೀರು ನಿಲ್ಲಿಕ್ಕಾಗೋದಿಲ್ಲ, ಅಷ್ಟು ಸೆಳೆವಿರುತ್ತದೆ. ಈ ತರುಣರಿಬ್ಬರು ಯೋಚನೆ ಮಾಡಿದ್ರು, ಚಳಿಗಾಲ ಇತ್ತು, ಸ್ನಾನ ಮಾಡಲಿಕ್ಕೆ ಹೇಳಿದ್ರು ಊರಲ್ಲೇನೋ ಪಾಲಕರು ಹಿರಿಯರು, ಆದ್ರೆ ಇಲ್ಲಿ ಸ್ನಾನ ಮಾಡುವ ಸ್ಥಿತಿ ಉಂಟು ನೋಡೋಣ. ಒಬ್ಬ ತನ್ನ ಕಾಲನ್ನು ಗಂಗೆ ಸ್ವಲ್ಪ ಸ್ಪರ್ಶ ಮಾಡಿದ. ಆ ಥಂಡಿ ಸಹಿಸ್ಲಿಕ್ಕೆ ಆಗ್ಲಿಲ್ಲ. 72 ಸಹಸ್ರ ನಾಡಿಗಳು ಸೆಳ್ಕೊಂಡು ಅವನಿಗೆ. ಆಗ ಅಂದುಕೊಂಡ ಸ್ನಾನ ಸದು ಸ್ನಾನ ಅಂದ್ಬಿಟ್ಟ. ಮಕ್ಕಳವ ಇದ್ದ ಮಿತ್ರ, ಅವನನ್ನು ಕುತ್ಕೊಂಡ, ತೇರಾ ಸ್ನಾನ ಅಂದ್ಬಿಟ್ಟ. ಅಂದ್ರೆ ಇಲ್ಲಿಂದ ಅಲ್ಲಿವರೆಗೆ ಹೋದರೂ ಸಹ ಆ ಗಂಗಾ ಯಾತ್ರೆ ಸ್ನಾನದ ಪರಿಣಾಮ ಏನೆಂಬುದನ್ನು ಅನುಭವಿಸಲಿಕ್ಕೆ ಅಸಾಧ್ಯವಾಗುತ್ತದೆ. ಅದಕ್ಕಾಗಿ ಯಾತ್ರೆಗೆ ನಡಿ ಪಾತ್ರನ ಒಳಗೂಡಿ ಸ್ತೋತ್ರವ ಪಠಿಸುತ್ತ ಗಾತ್ರವ ಬಳಲಿಸುತ್ತೆ. ವರದಪ್ಪ ನಾಯಕ ಶ್ರೀ ಲಕ್ಷ್ಮೀ ದಂಪತಿಗಳು ತಿರುಪತಿ ಬಂದಿದ್ದಾರೆ. ಸಂತತಿ ಇಲ್ಲದ ಕಾರಣ ಮನೆದೇವರು ಮನದೇವರು ಆದಂತಹ ಶ್ರೀನಿವಾಸನಲ್ಲಿ ಪುಷ್ಕರಣಿ ತೀರ್ಥದಲ್ಲಿ ಸ್ನಾನವನ್ನು ಮಾಡಿ ಬೆಟ್ಟದೊಡೆಯನಾದಂತಹ ತಿರುಪತಿಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಾರೆ. ಪಾಹಿ ಪಾಹಿ ಪಾಂಡವ ಪಕ್ಷ, ಪಾಹಿ ಪಾಹಿ ಲಕ್ಷ್ಮೀ ರಮಣ ಗೋವಿಂದ ತಿರುಪತಿ ವಾಸ ಗೋವಿಂದ ಗೋವಿಂದನ ಸ್ಮರಣೆ ಮಾಡಿ ತಿರುಪತಿ ಹೋಗಿ ಬಂದಷ್ಟು ನಾವಿದೆ ಎಲ್ಲ ಮುಂದಲ್ಲಿದ್ದರೂ ಸಹ ಆ ಫಲಪ್ರಾಪ್ತಿ. ಅದಕ್ಕೆ ನಮ್ಮಲ್ಲಿ ಆದಿಯಲ್ಲೂ ಗೋವಿಂದನ ಸ್ಮರಣೆ ಇದೆ, ಅಂತ್ಯದಲ್ಲೂ ಗೋವಿಂದನ ಸ್ಮರಣೆ ಇದೆ. ನೋಡಿ, ಶವಯಾತ್ರೆ ಹೋಗುವಾಗ ಮಂದಿಯೆಲ್ಲ ಗೋವಿಂದ ಗೋವಿಂದ ಅಂತ ಸ್ಮರಣೆ ಮಾಡ್ತಾ ಹೋಗ್ತಾರೆ. ಆದ್ರೆ ಮೇಲೆ ಮಹಾನ್ ಭಾವ ಕಟ್ಟಿದ್ದಾರಲ್ಲ, ಅವನು ಕುತ್ತಿಗೆ ಮಾತ್ರ ಬಿಟ್ಟಿರ್ತಾರೆ. ಅವನ ಹೇಳೋದಿಲ್ಲ ಕುತ್ತಿಗೆ ಹೀಗಾಗ್ತದೆ. ಮೊದಲು ಹೇಳಿಲ್ಲ, ಕೊನೆಗೆ ಹೇಳೋದು. ಗೋವಿಂದೇವಿ ಸದಾ ಸ್ನಾನ, ಗೋವಿಂದೇವಿ ಸದಾ ಜಪ, ಗೋವಿಂದೇವಿ ಸದಾ ಧ್ಯಾನ, ಸದಾ ಗೋವಿಂದ ನಾಮ ಸಂಕೀರ್ತನ. ಆಪತ್ತು ಕಾಲದಲ್ಲಿ ಬಂದು ಒದಗಿದಂತಹ ನಾಮ. ಏ ದ್ವಾರಕಾವಾಸಿ ಗೋವಿಂದ. ಅಲ್ಲೇ ಮೊದಲನೇ ದಿವಸಕ್ಕೆ
ಕಾಲದಲ್ಲಿ ನನ್ನ ಭಗವಂತನ ನಾಮ ಅದು ಗೋವಿಂದನ ನಾಮ. ಸಮಸ್ತ ಭಕ್ತವೃಂದದೊಡಗೂಡಿ ವರದಪ್ಪ ನಾಯಕ ಲಕ್ಷ್ಮಿಯೊಡಗೂಡಿ ಪುಷ್ಕರಣಿ ತೀರ್ಥದಲ್ಲಿ ಸ್ನಾನ ಮಾಡಿ ತಿರುಪತಿ ದೇವರ ದರ್ಶನವನ್ನು ಪಡೆಯುತ್ತಾರೆ. ಸತತವಾಗಿ ಆ ಸಾನ್ನಿಧ್ಯದಲ್ಲಿ ಸೇವೆಗೈತಾ ಇದ್ದಾರೆ. ತಮ್ಮ ಮನವಿಚ್ಛೆಯನ್ನು ಪೂರ್ತಿಯಾಗಿಸಿಕೊಳ್ಳಬೇಕೆಂಬುದಾಗಿ ಹರಕೆಯನ್ನು ಹೊಂದಿದ್ದಾರೆ. ಸಂತತಿಯನ್ನು ಪಡೆಯುವುದಕ್ಕೋಸ್ಕರವಾಗಿ ದಂಪತಿಗಳ ಸತತ ಪ್ರಾರ್ಥನೆಯ ಮೂಲಕವಾಗಿ ಆ ರಾತ್ರಿ ಕನಸಿನಲ್ಲಿ ತಿರುಪತಿ ತಿಮ್ಮಪ್ಪನ ದರ್ಶನವಾಗಿ ಸತಿಯ ಉಳಿಗೆ ಪೂರ್ಣ ಫಲ ಇದ್ದಂತೆ ಭಾಸವಾಗಿದೆ. ಸತಿ ಸಾತ್ವಿಮಣಿ ಲಕ್ಷ್ಮಿ ಅಂದು, ಸ್ವಾಮಿ, ಈ ರಾತ್ರಿ ಕನಸಿನಲ್ಲಿ ಸ್ವಾಮಿಯ ದರ್ಶನವಾಗಿ ನನ್ನ ಕುಡಿಗೆ, ನನ್ನ ಸೆರಗಿಗೆ ಫಲವನ್ನು ಪೂರ್ಣ ಫಲವನ್ನು ಇಟ್ಟಂತ ಭಾಸವಾಗಿದೆ. ನಮ್ಮ ಮನವಿಚ್ಛೆ ಪೂರ್ತಿ ಆಗ್ತಿದೆ ಎಂಬುದಾಗಿ ದೇವರಲ್ಲಿ ಹರಕೆಯನ್ನು ಹೊತ್ತು ಸಂತತಿ ಗಂಡು ಸಂತತಿಯಾದ ನಿನ್ನ ನಾಮವನ್ನೇ ಇಟ್ಟು ಆ ಸೇವೆಯನ್ನು ಗೈತಿ ಎಂಬುದಾಗಿ ಪ್ರಾರ್ಥನೆ ಮಾಡಿ ಊರಿಗೆ ಬರುತ್ತಾರೆ. ದಂಪತಿಗಳಿಗೆ ಶ್ರೀನಿವಾಸನ ಅನುಗ್ರಹದಿಂದ ಲಕ್ಷ್ಮಿ ಗರ್ಭವತಿಯಾಗಿದ್ದಾಳೆ. ನವಮಾಸ ತುಂಬಿದೆ. ಶುಭ ಮುಹೂರ್ತದಲ್ಲಿ ಗಂಡು ಮಗುವಿಗೆ ಜನ್ಮ ಕೊಟ್ಟಿದ್ದಾಳೆ. ಶ್ರೀನಿವಾಸನ ಪ್ರಸಾದದಿಂದ ದೊಡ್ಡಂತಹ ಸಂತತಿಗೆ ನಾಮವನ್ನೇ ಇಟ್ಟರು. ಶ್ರೀನಿವಾಸ ಎಂಬುದಾಗಿಯೇ ನಾಮವನ್ನೇ ಗಂಡು ಮಗು. ಬಹಳ ಸಂತೋಷ. ಗಂಡು ಅಂದ್ರೆ ಸಂತೋಷ. ಈಗಲೂ ಹಾಗೆ ಗಂಡು ಅಂದ್ರೆ ಸಂತೋಷ ಇರ್ತದೆ. ಹೆಣ್ಣು ಅಂದ್ರೆ ಮೊರೆ ಮರೀತಾರೆ ಅಲ್ವೇ? ನಮ್ಮ ಹಳ್ಳಿಗಳಲ್ಲೆಲ್ಲ ನಿಯಮ ಉಂಟು. ಮನೆಯಲ್ಲಿ ಗಂಡಾಗಬೇಕು. ಒಟ್ಟಿಗೆ ಹೆಣ್ಣಾಗಲಿಲ್ಲ. ಶಿವರಾತ್ರಿ ಸೊಸೆ ಗರ್ಭಿಣಿ ಇದ್ದಾಳೆ. ಹೊಟ್ಟಿಗೆಯಲ್ಲಿ ಎಮ್ಮೆ ಹಬ್ಬ ಇದೆ. ಆ ಶಿವರಾತ್ರಿ ದಿವಸ ಹೊಟ್ಟಿಗೆಯಲ್ಲಿ ಎಮ್ಮೆ ಕೂಡಲು ಆಗಿದೆ. ಮನೆಯಲ್ಲಿ ಸೊಸೆ ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟಿದೆ. ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟಿದ್ದಾರೆ. ಮುದಿ ಅತ್ತೆ ಇತ್ತು. ಅವಳು ಜಲ್ದಿಯಲ್ಲಿ ಕಾಲು ಚಾಚಿ, ಯೇಸುವೇ ಏನ್ ಮಾಡ್ತಿದ್ದೆ ಮಾರಾಯ? ಮನೆಯಲ್ಲಿ ಹುಟ್ಟಿದಂತ ಹೆಣ್ಣು ಹೊಟ್ಟೆಯಲ್ಲಿ ಹುಟ್ಟಿ, ಹೊಟ್ಟೆಯಲ್ಲಿ ಹುಟ್ಟಿದಂತ ಕೋಣ ಮನೆಯಲ್ಲಿ ಹುಟ್ಟಿದ್ರೆ ಅರ್ಥ ಮಾಡ್ಬೇಕು. ಮನೆಯಲ್ಲಿ ಗಂಡೆ ಆಗ್ಬೇಕಂತಾರೆ, ಹೊಟ್ಟಿಗೆ ಹೆಣ್ಣಾಗ್ಬೇಕಂತ. ಯಾಕೆ? ನಾಳೆ ಹೊಟ್ಟಿಗೆ ಹೆಣ್ಣಾದ್ರೆ ಹಾಲು ಹಿಂಡ್ಲಿಕ್ಕೆ ಆಗ್ತದೆ ಅಲ್ವೇ? ಮನೆಯ ಗಂಡಾದ್ರೆ ಹೊರಗಡೆ ಮಾವಿನ ಹಿಂಡ್ಲಿಕ್ಕೆ ಆಗ್ತದೆ ಅಂತ ಎಷ್ಟೋ ಜನ ನಮ್ಮ ಹೇಳೋಣ. ಗಂಡು ಹೆಣ್ಣು ಕಾರಣ ಅಷ್ಟೇ. ಆಧ್ಯಾತ್ಮ ಜೀವನದಲ್ಲಿ ನಿಯಮವೇ ಇಲ್ಲ. ಧೃತರಾಷ್ಟ್ರನಲ್ಲಿ 100 ಜನ ಗಂಡೇ ಮಕ್ಕಳು ಹುಟ್ಟಿದ್ದಾರೆ. ಯಾರು ಪಿಂಡ ನೀಡಿ ಒಬ್ಬರುವುದಿಲ್ಲ. ಸತಿ ಸಾವಿತ್ರಿ ಒಬ್ಬಳೇ ಹೆಣ್ಣುಗಳು ಉಭಯಗಳನ್ನು ಉದ್ಧಾರ ಮಾಡಿದ್ರು. ಗಂಡು ಹೆಣ್ಣು ಕಾರಣ ಅಲ್ಲ, ಜೀವಚೇತನದ ಯೋಗ್ಯತೆಯೇ ಕಾರಣ ಅಂತದೆ ಶಾಸ್ತ್ರ. ಯಜಮಾನ ಹೆಂಡತಿಗೆ ಆಸ್ಪತ್ರೆಗೆ ಬಿಟ್ಟು ಬಂದಿದ್ದಾರೆ. ಪ್ರಸವ ಸಮಯದಲ್ಲಿ ಬರುವಾಗ ಯಾವ ಮಿತ್ರರು ಕೇಳಿದ್ರು, ಸುರಕ್ಷಿತ ಇದ್ದಾಳೇನೋ? ಇದ್ದಾಳೆ, ಸುರಕ್ಷಿತ ಜನನೂ ಆಗಿದೆ. ಮತ್ತೆ ಕೇಳಿದ ಮಿತ್ರ, ಗಂಡ ಹೆಣ್ಣ? ಅದು ಕಳೆದ ವರ್ಷದೇ ಅಂದ್ಬಿಟ್ಟ. ಕಳೆದ ವರ್ಷವೂ ಹೆಣ್ಣಾಗಿತ್ತು. ಅವ್ರಿಗೆ ಹೆಣ್ಣು ಹೇಳಿದ್ದು ಸಂಕೋಚ, ಕಳೆದ ವರ್ಷ ಅಂದ್ಬಿಟ್ಟ. ಅದೇ ಗಂಡು ಆಗಿದ್ರೆ ಮಿಶ್ರಾ ಬೇಳೆ ತಂದು ಗಂಟೆಲ್ಲರಿಗೂ ಮುಗಿ ಹೋಗ್ತಿದ್ದ, ನಾನು ಗಂಡ್ರಿ, ನಾನು ಗಂಡ್ರಿ ಅಂತ. ಇಂಥದ್ದು ವಾತಾವರಣ ಸಮಾಜದ ಚಿತ್ರಣ ಉಂಟು. ಗಂಡು ಹೆಣ್ಣು ಕಾರಣ ಅಲ್ಲ, ಜೀವಚೇತನದ ಯೋಗ್ಯತೆಯ ಕಾರಣ. ಶ್ರೀನಿವಾಸನ ವರಪ್ರಸಾದದಿಂದ ಸಂತತಿಯನ್ನು ಪಡೆದಂತಹ ದಂಪತಿಗಳು ಅವನಿಗೆ ಶ್ರೀನಿವಾಸ ಎಂಬುದಾಗಿ ನಾಮಕರಣ ಮಾಡಿದ್ದಾರೆ. ಬಾಲಕ ಹೊಳೆಯುವ ಕಣ್ಣುಗಳಿಂದಲೂ ಥಳಥಳಿಸುವ ಗಲ್ಲಗಳಿಂದಲೂ ಕೋಮರವಾದ ಅದರಿಂದಲೂ ಶೋಭಿಸುವ ದಂತಪಂಕ್ತಿಗಳಿಂದ ಶುಕ್ಲ ಪಕ್ಷದ ಚಂದ್ರನಂತೆ ಬೆಳೆದು ದೊಡ್ಡವನಾಗ್ತಾ ಇದ್ದಾನೆ ಬಾಲಕ. ಸಾಮಾನ್ಯ ಮಕ್ಕಳಂತಲ್ಲ, ಬೆಳೆದ ಸಿರಿ ಮೊಳಕೆಯಲ್ಲಿ ಎಂಬ ಹಾಗೆ ಸಂಗೀತ, ಶಾಸ್ತ್ರ, ಸಂಸ್ಕೃತ ಇವೆಲ್ಲವೂ ಚೆನ್ನಾಗಿ ಅಧ್ಯಯನ ಮಾಡಿದ್ದಾನೆ ಬಾಲಕ. ದಿನದಿಂದ ದಿನಕ್ಕೆ ಬುದ್ಧಿಯಲ್ಲಿ ಚತುರನಾದ ಶ್ರೀನಿವಾಸ
ನಿತ್ಯ ಸಂಗೀತದಲ್ಲಿ ಬಹಳ ಶ್ರೇಷ್ಠ. ಅಷ್ಟೊಂದು ಜ್ಞಾನ ಸಂಪಾದನೆ ಮಾಡಿಕೊಂಡಿದ್ದ. ಹದಿಹರೆಯದ ವಯಸ್ಸಿಗೆ ಬಂದಿದ್ದಾನೆ ಬಾಲಕ ಶ್ರೀನಿವಾಸ. ವರದಪ್ಪ ನಾಯಕ ಕೃಷ್ಣದೇವರಾಯನ ಅರಮನೆಯಲ್ಲಿ ವಜ್ರ ವ್ಯಾಪಾರಿ, ಶ್ರೇಷ್ಠ ವಜ್ರ ವ್ಯಾಪಾರಿ. ಪ್ರಾಯ ಪ್ರಬುದ್ಧನಾದಂತಹ ಶ್ರೀನಿವಾಸನನ್ನು ತನ್ನ ವರ್ತಕರ ಗೆಳೆಯರ ಅಂದರೆ ವ್ಯಾಪಾರಿ ಮಂದಿಗೆಲ್ಲ ಪರಿಚಯಿಸಬೇಕೆಂಬುದಾಗಿ ಆಗಾಗ ತನ್ನ ಮಗನ ಕರ್ಕೊಂಡು ಹೋಗ್ತಾ ಇದ್ದ. ಕೃಷ್ಣದೇವರಾಯನ ಅರಮನೆಗೆ ಪರಿಚಯಿಸ್ತಾ ಇದ್ದ ವ್ಯಾಪಾರಸ್ಥರಿಗೆಲ್ಲ. ಮುಂದಿನ ಜವಾಬ್ದಾರಿಯನ್ನ ಮಗನಿಗೆ ವಹಿಸಬೇಕು. ಹೀಗೊಂದು ಕಾಲ ಕಳೆಯುವಂತಹ ಸಮಯ ಪ್ರಾಯ ಪ್ರಬುದ್ಧನಾದಂತಹ ಶ್ರೀನಿವಾಸನಿಗೆ ಅನುಕೂಲವಾದಂತಹ ಸತಿ ಸರಸ್ವತಿಯೊಡನೆ ವಿವಾಹ ನಡೆಯುತ್ತದೆ. ವರದಪ್ಪ ನಾಯಕ ತನ್ನ ಎಲ್ಲ ಜವಾಬ್ದಾರಿಯನ್ನ ಮಗನಾದ ಶ್ರೀನಿವಾಸನಿಗೆ ವಹಿಸಿಕೊಟ್ಟ. ವ್ಯಾಪಾರ ವ್ಯವಹಾರ ಎಲ್ಲ ಜವಾಬ್ದಾರಿಯನ್ನ ಶ್ರೀನಿವಾಸನಿಗೆ ವಹಿಸಿಕೊಟ್ಟ, ಮಗನಿಗೆ ವಹಿಸಿಕೊಟ್ಟ. ಸರಸ್ವತಿಯೊಡಗೂಡಿ ಕಾಲ ಕಳೆಯುತ್ತಾ ಇದ್ದಾನೆ ಶ್ರೀನಿವಾಸ. ವರದಪ್ಪ ನಾಯಕನಿಗೆ ವಯಸ್ಸಾಗಿದೆ, ವೃದ್ಧನಾಗಿದ್ದಾನೆ. ಶ್ರೀನಿವಾಸನಲ್ಲೊಂದು ಮನಸ್ಸಿನಲ್ಲೊಂದು ಆಸೆ ಉಂಟಾಯಿತು. ನಾನು ನವಕೋಟಿ ನಾರಾಯಣನೆಂಬ ಬಿರುದು ಪಡೆಯಬೇಕು, ಹೆಸರನ್ನು ಪಡೆಯಬೇಕೆಂಬ ಸಂಕಲ್ಪ ಉಂಟಾಯಿತು ಆತನಿಗೆ, ಶ್ರೀನಿವಾಸನಿಗೆ. ವರದಪ್ಪ ನಾಯಕ ಎಲ್ಲ ಜವಾಬ್ದಾರಿಯನ್ನು ಮಗನಿಗೆ ವಹಿಸಿಕೊಟ್ಟಿದ್ದಾನೆ. ಈತನಲ್ಲಿ ಲೋಹಿತನ ಮನೆ ಮಾಡಿದೆ ಶ್ರೀನಿವಾಸ ನಾಯಕ. ಯಾಕಂದ್ರೆ ಒಂದು ಊಟ ಉಳಿಸಿದ್ರೆ ಕೋಟಿ ಲಾಭ ಅಂತ ನಮ್ಮಲ್ಲಿ ಉಂಟು ಅಲ್ವೇ? ಹಾಗೆ ಈತ ಯೋಚನೆ ಮಾಡಿದ. ಮನೆಯಲ್ಲೆಲ್ಲ ಒಂದು ನಿಯಮವನ್ನು ಇಟ್ಟ. ವೃದ್ಧ ತಂದೆ ತಾಯಿಗಳು ವ್ರತ ನಿಯಮ, ನಿತ್ಯ ಮನೆಯಲ್ಲಿ ವ್ರತಗಳು. ಈ ವ್ರತಕ್ಕೆ ಬೇಸತ್ತು ದಂಪತಿಗಳಿಗೆ ಸಹಿಸಲಿಕ್ಕಾಗಲಿಲ್ಲ. ದಿನದಿಂದ ದಿನಕ್ಕೆ ಶರೀರದಲ್ಲಿ ಶಕ್ತಿ ಕುಂಠಿತವಾಗಿ ವೃದ್ಧ ದಂಪತಿಗಳು ಇಹಲೋಕ ಯಾತ್ರೆಯನ್ನು ಪೂರೈಸಿದರು. ಶ್ರೀನಿವಾಸನಿಗೆ ಬೇಸರ ಆಗಲಿಲ್ಲ. ಮನೆಯಲ್ಲಿ ಊಟ ಮಾಡೋರು ಇಬ್ರು ಕಡಿಮೆ ಆದರು ಅಂತ. ವೃದ್ಧ ದಂಪತಿಗಳು ತೀರ್ಕೊಂಡ್ರು ಅಂತ ಬೇಸರ ಪಟ್ಟಿಲ್ಲ ಶ್ರೀನಿವಾಸ. ವರದಪ್ಪ ನಾಯಕ ದಂಪತಿಗಳು ಇಹಲೋಕ ಯಾತ್ರೆಯನ್ನು ಪೂರೈಸಿದ್ದಾರೆ. ಶ್ರೀನಿವಾಸ ನಾಯಕನಲ್ಲಿ ಲೋಹಿತನ ಮನೆ ಮಾಡಿದೆ. ಈಗ ಗಂಡ ಹೆಂಡತಿ ಇಬ್ರೇ ಮನೆಯಲ್ಲಿರೋದು. ಮನೆಯ ಒಂದು ನಿಯಮ ಇಟ್ಟದಂತೆ. ಏನ್ ನಿಯಮ? ರವಿವಾರ ಸೂರ್ಯನ ಪ್ರೀತ್ಯರ್ಥವಾಗಿ ಒಂದು ಊಟ ಮಧ್ಯಾಹ್ನ, ಸೋಮವಾರ ಈಶ್ವರನ ಪ್ರೀತ್ಯರ್ಥವಾಗಿ ಅಂಬುಲಿ ಊಟ, ಮಂಗಳವಾರ ಗೌರಿ ಪ್ರೀತ್ಯರ್ಥವಾಗಿ ಹೊತ್ತು ಊಟ. ಒಂದು ಊಟ ಉಳಿದ್ರೆ ಕೊಟ್ಟಿಲ್ಲ. ಬುಧವಾರ ವಿಷ್ಣು ಪ್ರೀತ್ಯರ್ಥವಾಗಿ ತುಳಸಿ ನೀರು, ಗುರುವಾರ ಗುರು ಪ್ರೀತ್ಯರ್ಥವಾಗಿ ಫಲಹಾರ, ಶುಕ್ರವಾರ ದೇವಿ ಪ್ರೀತ್ಯರ್ಥವಾಗಿ ಗಂಜಿ ಊಟ ಒಂದು ಹೊತ್ತು, ಶನಿವಾರ ಈಶ್ವರನ ಪ್ರೀತ್ಯರ್ಥ ಶನೀಶ್ವರನ ಪ್ರೀತ್ಯರ್ಥವಾಗಿ, ಒಂದು ಮಾರುತಿ ಪ್ರೀತ್ಯರ್ಥವಾಗಿ ಫಲಹಾರ ಮತ್ತು ರವಿವಾರ. ಏಕಾದಶಿ ದಿವಸ ಇವರು ಮಾತ್ರ ಮನೆಯಲ್ಲಿ ಉಪವಾಸ ಮಾಡೋದಲ್ಲ, ಕೊಟ್ಟಿಗೆಯಲ್ಲಿರುವಂತ ದನಗಳಿಗೆ ಉಪವಾಸ. ಅವರಿಗೆ ಮುಂದೆ ಬರಲಿ ಅಂತ ಏಕಾದಶಿಯ ಉಪವಾಸವನ್ನು ಮಾಡಿದೆ. ಇಷ್ಟೊಂದು ನಿಯಮವನ್ನು ಮನೆಯಲ್ಲಿ ವ್ಯವಸ್ಥೆ ಶ್ರೀನಿವಾಸನದ್ದು. ಯಾಕೆ? ನವಕೋಟಿ ನಾರಾಯಣನಾಗಬೇಕೆಂಬ ಲೋಹಿತನ ಆತನಲ್ಲಿ ಮನೆ ಮಾಡಿತು. ದಿನದಿಂದ ದಿನಕ್ಕೆ ಲೋಹಿತನ ಈತನಲ್ಲಿ ಮನೆ ಮಾಡಿದೆ. ಸತಿ ಸರಸ್ವತಿಯ ಮನೆ ಅನ್ನೋದು ಸೆರಮನೆಯಾಯಿತು. ಯಾರೊಡನೆ ಒಳಗೂಡಿ ಮಾತನಾಡುವ ಹಾಗಿಲ್ಲ. ಮನೆಯಲ್ಲೊಂದು ಸುಗ್ರಾಸ ಭೋಜನ ಪ್ರಸಾದ ಸ್ವೀಕಾರ ಮಾಡುವ ಹಾಗಿಲ್ಲ. ಈತನ ನಿಯಮದಂತೆ ಮನೆಯಲ್ಲಿ ಇದ್ದು ಮನೆ ಕೆಲಸ ಮಾಡಿ ಪೂರೈಸುವಂತಹ ಕಾಲ ಸರಸ್ವತಿಯರು. ಈಗಂತೂ ಬಹಳ ಬೇಸತ್ತು. ಶ್ರೀನಿವಾಸನ ವ್ಯಾಪಾರ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇದೆ. ಇಂತಹ ಲೋಹಿತನ ಇದೆಯಲ್ಲ, ಬಹಳ ಕಠಿಣ ಜೀವನ ನಡೆಸೋದು. ಗಂಡ ಲೋಭಿ ಇದ್ರೆ, ಹೆಂಡತಿ ದಾನಿ ಇದ್ರೆ ಆ ಸಂಸಾರ ಹೇಗಾದ್ರೂ ತೂಗಿ ಹೋಗ್ತದೆ. ಅಥವಾ ಗಂಡ ದಾನಿ ಇದ್ದು
ಲೋಭಿ ಇದ್ರೆ ಆ ಸಂಸಾರ ತೂಗಿ ಹೋಗ್ತದೆ. ಇಬ್ರು ಲೋಭಿ ಇದ್ರೆ ಏನಾಗ್ತದೆ? ಆ ಸಂಸಾರ ತೂಗಿಸೋದು ಬಹಳ ಕಠಿಣ ಆಗ್ತದೆ. ಲೋಭಿಯ ಜೀವನ ಕರಕಷ್ಟ. ಗಂಡ ಹೆಂಡತಿ ಇಬ್ರು ಸಹ ಲೋಭಿಗಳು. ಆ ಸಂಸಾರ ಹೇಗೆ ನೋಡಿ. ಅವತ್ತು ರಾತ್ರಿ ಊಟವಾಗಿದೆ. ಯಜಮಾನ ಹೆಂಡತಿಗೆ ಹೇಳಿದ, ಇಲ್ಲಿಂದ 10 ಮೈಲಿ ದೂರದಲ್ಲಿ ಇವತ್ತು ಯಕ್ಷಗಾನ ಇದೆ, ಬೈರಾಟ, ದುಡ್ಡು ಗಿಟ್ಟು ಕೊಡುವುದಲ್ಲ, ಪುಕ್ಕಟೆ ಹೊರಗೋಡಿ ಬರೋದು. ಹಾಗಾಗಿ ಹೊರಟಿದ್ದಾರೆ. 10 ಮೈಲಿ ದೂರ ಅಲ್ಲೊಡ್ಡಿಲ್ಲ, ದುಡ್ಡು ಕೊಡೋದಾದ್ರೆ ಹೋಗೋದಿಲ್ವಾಗಿತ್ತು, ಪುಕ್ಕಟೆ ಹೋಗೋದು. ಹಾಗಾಗಿ ಬೈರಾಟ ಹೊರಟ. ಊಟ ಗಿಟ ಮಾಡಿ ಹೊರಟಿದ್ದಾನೆ. ದೇಹಳ್ಳಿ ನೋಡ ಸುಮಾರು ದೂರ ಆಗ್ತದೆ. ಇಲ್ಲಿ ಗಣಪತಿ ಕಟ್ಟೆಯವರಿಗೆ ಹೋದ. ಮನೆ ತಲೆಗೆ ಜ್ಞಾಪಕ ಬಂದು ನಾನು ಬರುವಾಗ ಆಕೆಗೆ ದೀಪ ಹಚ್ಚು ಹೇಳಿಲ್ಲ. ಆಕೆಗೆ ಸೀಮೆಎಣ್ಣೆ, ಈಗೆಲ್ಲ ಆಗಿನ ಕಾಲ ಅದು ಸೀಮೆಎಣ್ಣೆ ಸಿಗೋದಿಲ್ಲ, ಸೀಮೆಎಣ್ಣೆ ದೀಪ ಆ ಕಾಲ. ಅವಳಿಗೆ ಕಾದಂಬರಿ ಓದೋ ಹುಚ್ಚು. ಸೀಮೆಎಣ್ಣೆ ದೀಪ ಹಚ್ಚಿ ಕಾದಂಬರಿ ಓದ್ತಾ ಓದ್ತಾ ನಿದ್ದೆ ಮಾಡಿಬಿಡ್ತಾಳೆ. ನಾನು ಬೈಲಾಟಕ್ಕೆ ಹೋಗಿ ಬರೋವರೆಗೆ ಆ ಸೀಮೆಎಣ್ಣೆ ಉಳಿದ್ರೆ ಎಷ್ಟು ಖರ್ಚಾಗ್ತದೆ. ಹಾಗಾಗಿ ಅಲ್ಲಿವರೆಗೆ ಹೋದವ ಓಡೋಡಿ ಬಂದ, ಎಷ್ಟು ಬೇಗ ಬರ್ತದೆ ಅವ್ರು ಸೀಮೆಎಣ್ಣೆ ಉಳಿತದಲ್ಲ ಅಂತ. ಇಷ್ಟೊಂದು ಲೋಭಿತನ. ಮನೆಗೆ ಬಂದು ಬಾಗಿಲು ತರ್ತಾನೆ. ಆಕೆ ಕೇಳಿದ್ರೆ, ಏನ್ರಿ ಬೈರಾಟ ಮುಗಿತೇನ್ರಿ ಯಕ್ಷಗಾನ? ಯಕ್ಷಗಾನ ಹಾಳಾಗಿ ನಾನು ನಿಮಗೆ ಹೇಳಿ ಮಾಡ್ತಿದ್ದೆ, ನೀನು ಮಲಗುವಾಗ ಸೀಮೆಎಣ್ಣೆ ದೀಪ ಆರಿಸಿಕೊಂಡು. ಗಡಿಸಿ ಏನಾದ್ರು ಬುದ್ಧಿ ಉಂಟೇನ್ರಿ? ನೀವು ಯಾವಾಗ ಬೈರಾಟ ಅಂದಿದ್ದೀರೋ ಆಗ್ಲೇ ದೀಪ ಹಚ್ಚಿಬಿಟ್ಟಿದ್ದೇನೆ ನಾನು ಅಂದವಳು. ಎಣ್ಣೆ ಉಳಿತದೆ, ಖರ್ಚಾಗ್ತದೆ ಅಲ್ಲ. ನಿಮ್ ಗಡಿಸಿಗೆ ಏನಾದ್ರು ಬುದ್ಧಿ ಉಂಟೇನ್ರಿ? ನಿನ್ನೆ ಮಾತ್ರ ಬೇರೆ ಚಪ್ಪಲ್ ತಗೊಂಡು ಬಂದಿದ್ದೀರಲ್ಲ, ಹೊಸ ಚಪ್ಪಲಿ. ಎಷ್ಟು ಸಂಪಡೆ ಆಯ್ತು, ದೂರ ಹೋಗೋದ್ರಲ್ಲಿ. ಈಗ ಏನೇ ನಮ್ಗೆ ಏನ್ ಬುದ್ಧಿ ಇಲ್ಲ ಅಂತೇನೆ, ನಾನೇ ಖಾಲಿ ಹಾಕೊಂಡಿದ್ದೇನೆ, ನೋಡು ಗರ್ಭದಲ್ಲಿ ಇಟ್ಕೊಂಡು ಏನು ಚಪ್ಪಲಿ ಕೆಳ ಹಾಕಿ ಅಂದ್ರೆ. ಇಬ್ರು ಲೋಭಿಗಳಾದ್ರೆ ಆ ಜೀವನ ಬಹಳ ಕಷ್ಟ. ಸಂಸಾರದಲ್ಲಿ ಒಬ್ಬರಾದ್ರೂ ದಾನಿಗಳಿದ್ದು, ಆದ್ರೆ ಒಬ್ಬ ಲೋಭಿ ಇದ್ರೆ ಆ ಸಂಸಾರ ಯಾರು ನಡೆಯುತ್ತದೆ. ಆದರೆ ಇಲ್ಲಿ ಶ್ರೀನಿವಾಸ ಲೋಭಿತನದಿಂದ ಕಾಲ ಕಳೀತಾ ಇದ್ದಾನೆ. ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ಕಾಮ ಕ್ರೋಧ ತಥಾ ಲೋಭಃ ತಸ್ಮಾದೇತತ್ರಯಂ ತ್ಯಜೇತ್. ಅದರ ಪರಮಾತ್ಮ ಗೀತೆಯಲ್ಲಂತಾನೆ ಲೋಕಿಯ ಜೀವನಕ ಕಷ್ಟ. ಈಗ ಅದನ್ನೇ ಹೇಳಿಕೊಡುವಂತ ಕ್ಲಾಸ್ಗಳು ಇವೆ. ಲೋಕಿತನ ಹೇಳಿಕೊಡುವ ಕ್ಲಾಸ್. ಒಬ್ಬ ತರುಣ ಬೀದಿಯಲ್ಲಿ ಬರ್ತಾ ಇದ್ದ. ಅಲ್ಲೊಂದು ಬೋರ್ಡ್ ನೋಡಿದ, ಇಲ್ಲಿ ಲೋಕಿತನವನ್ನು ಹೇಳಿಕೊಡಲಾಗುತ್ತದೆ ಬೋರ್ಡ್ ಇತ್ತು. ಇವರಿಗೆ ಹೇಳಿಕೊಡಲಾಗುತ್ತದೆ, ಟ್ಯೂಷನ್ ಕೊಡಲಾಗುತ್ತದೆ ಇದ್ದಾರೆ. ಇಲ್ವೇ ಲೋಕಿತನ ಹೇಳಿಕೊಡಲಾಗುತ್ತದೆ ಬೋರ್ಡ್ ಇತ್ತು. ಹುಡುಗ ನೋಡ್ತಾನೆ, ಇದೇನು ವಿಶೇಷ ಇರಬಹುದು ಎಂಬುದಾಗಿ ಒಳ ಪ್ರವೇಶ ಮಾಡಿದ. ಶಿಕ್ಷಕರು ಹೊರಗೆ ಕೂತಿದ್ರು. ಬೋರ್ಡ್ ನೋಡಿ ಒಳಗೆ ಬಂದೆ ಅಂತಂದ. ಇದನ್ನು ಹೇಳಿಕೊಡ್ತೀರಾ? ಲೋಭಿತನವನ್ನು ಹೇಳಿಕೊಡ್ತೀರಾ? ಹೇಳಿಕೊಡ್ತೇನೆ, ನಾಳೆ ಸಂಜೆ ಬಾ ಅಂತ ಹೇಳಿದ್ರು ಶಿಕ್ಷಕ. ಮಾರನೇ ದಿವಸ ಸಂಜೆ ಹೋದ. ಶಿಕ್ಷಕರು ಮಾಡಿಗೆ ಕರೆದಿದ್ದಾರೆ, ಕೂತ್ಕೊಂಡಿದ್ದಾರೆ. ಅವನನ್ನು ಕುಳ್ಳಿರಿಸುವಂತ ಸಮಯ ದೀಪ ಕತ್ತಲೆ ಆಗ್ತಾ ಇದೆ. ದೀಪ ಹಚ್ಚಿದ ಕ್ಷಣ ಇಬ್ಬರು ಕೂತಿದ್ದಾರೆ. ಮಧ್ಯದಲ್ಲಿ ದೀಪ ಇಟ್ಟು ಶಿಕ್ಷಕರು ದೀಪವನ್ನು ಆರಿಸಿದರು. ತಮ್ಮ, ನಾನು ಪಾಠ ಮಾಡುವಾಗ ಈ ಬೆಳಕು ಯಾಕೆ? ಆ ನಿಮಿತ್ತವಾಗಿ ಸುಮ್ಮನೆ ಸೀಮೆಎಣ್ಣೆ ಖರ್ಚಾಗ್ತದೆ, ಅದಕ್ಕಾಗಿ ಅವರು ದೀಪ ಆರಿಸಿ. ಇವತ್ತು ಮೊದಲನೆಯ ಪಾಠ ಅಂತ ಹೇಳಿದ್ರು ಶಿಕ್ಷಕರು. ಪಾಠ ಮುಗಿದಿದೆ, ಆಮೇಲೆ ನಾಳೆ ಬಾ ಅಂತ ಹೇಳುವಂತಹ ಸಮಯ. ನಿಲ್ಲಪ್ಪ, ಭಿತ್ತಿ ಕತ್ತಲೆಯಾಗಿದೆ, ಸ್ವಲ್ಪ ದೀಪ ಹಚ್ತೀನಿ. ಗುರುಗಳೇ ಸ್ವಲ್ಪ ನಿಲ್ಲಿ, ನಾನು ಬಟ್ಟೆ ಹೊತ್ಕೊಳ್ತೀನಿ ಅಂತ. ಅವ ಬಟ್ಟೆ ಕೊಳೆ ಆಗ್ತದೆ, ಸೋಪ್ ಖರ್ಚಾಗ್ತದಲ್ಲ, ತೆಗಿಲಿಕ್ಕೆ ಕೂತಿದ್ದ. ಅಲ್ವೇ, ನಿನಗೇನ್ ಪಾಠ ಮಾಡೋದಪ್ಪ ಅಂತ ಹೇಳಿ ಕಳಿಸಿದ್ರು. ಇಂತಹ ಲೋಭಿತನ ಉಂಟು ಜೀವನದಲ್ಲಿ, ಸಂಗ್ರಹ ಬುದ್ಧಿ ಅಂತ. ಅಂತಹ ಶ್ರೀನಿವಾಸನಲ್ಲಿ ಅಂತಹ ಒಂದು ಸಂಗ್ರಹ ಬುದ್ಧಿ ಬಂತು. ಮನೆ ಅನ್ನೋದು ಸರಸ್ವತಿಗೆ ಸೆರಮನೆ ಆಯಿತು. ಇಂತಹ ಒಂದು ವ್ಯಕ್ತಿಯನ್ನ ಶ್ರೇಷ್ಠತೆಯನ್ನು ಗಳಿಸುವಂತಹ
ಸಮಯ ಬಂದಿದೆ, ಕಾಲ ಬಂದಿದೆ ಎಂಬುದಾಗಿ ಪಂಢರೀನಾಥ ತನ್ನ ಪೂರ್ವಸ್ಥಿತಿಯನ್ನು ಅರಿತಿಲ್ಲ. ಇವ ನಾರದಾಂಶ ಸಂಭೂತ ಇದ್ದ. ಹೀಗೊಂದು ಅರಿತಂತ ಭಗವಂತ ತಾನು ಇವನನ್ನು ಉದ್ಧಾರ ಮಾಡಬೇಕೆಂಬುದಾಗಿ ಅದೊಂದು ದಿವಸ ವೃತ್ತವೇಷಧಾರಿಯಾಗಿ ಅಂಗಡಿಯ ಅಂಗಳಕ್ಕೆ ಬರುತ್ತಾನೆ. ಶ್ರೀನಿವಾಸ ನಾಯಕನ ಅಂಗಡಿಯ ಅಂಗಳಕ್ಕೆ ಬರ್ತಾನೆ. ಮತ್ತೆ ಕೇಳಿದ, ವೃತ್ತವೇಷಧಾರಿಯ ಬಂದಿದ್ದಾನೆ ಪಾಂಡುರಂಗ. ಅಯ್ಯ ನಾಯಕ, ನೀನು ಈ ಊರಿನಲ್ಲಿ ಬಹಳ ದೊಡ್ಡ ಶ್ರೀಮಂತ ಅಂತ ಕೇಳಿ ಬಂದೆ. ನನ್ನ ಮೊಮ್ಮಗನ ಜ್ಞಾನೋಪದೇಶಕ್ಕೆ ಏನಾದರೂ ಕೊಡು ಎಂಬುದಾಗಿ, ದಾನ ಕೊಡು ಎಂಬುದಾಗಿ ಕೇಳ್ತಾನೆ ವೃತ್ತವೇಷಧಾರಿ ಪಾಂಡುರಂಗ. ಶ್ರೀನಿವಾಸ ಅಂದುಕೊಂಡ ಬಹುಶಃ ಅಥವಾ ಈ ಊರವನಲ್ಲ, ಈ ಊರಿನಲ್ಲಿ ಯಾರು ನನ್ನ ಅಂಗಡಿಗೆ ಬಂದಿದ್ದೇ ಇಲ್ಲ. ಯಾಕಂದ್ರೆ ಭಿಕ್ಷೆ ಕೊಡೋದಿಲ್ಲ ಅಂತ ಗೊತ್ತು ಇಲ್ಲಿ ಭಿಕ್ಷುಕರಿಗೆ. ಇವ ಹೊರ ಊರಿನ ಭಿಕ್ಷುಕನಾದ್ರಿಂದ ಇಲ್ಲಿ ಗೊತ್ತಿಲ್ಲ. ಹಾಗಾಗಿ ಅಯ್ಯ ನಾಳೆ ಬಾ ಅಂತ ಹೇಳಿ ಕಳಿಸಿದ. ಯಾರು ಬಂದವ? ರಂಗ, ಪಾಂಡುರಂಗ ಅಂಗಡಿಯ ಅಂಗಳಕ್ಕೆ ಬಂದಿದ್ದಾನೆ ವೃತ್ತವೇಷಧಾರಿಯಾಗಿ. ಮೊಮ್ಮಗನ ಜ್ಞಾನೋಪದೇಶಕ್ಕೆ ಏನಾದರೂ ಕೊಡು, ನಾಳೆ ಬಾ ಅಂದ. ಮಾರನೇ ದಿವಸ ಬಂದ. ಆ ದಿವಸ ಉಪದೇಶ ಕೊಟ್ಟ. ನೀನು ವೃದ್ಧನಾಗಿದ್ದೆ, ಉಪನಯನಕ್ಕೆಲ್ಲ ಏನ್ ಖರ್ಚು ಉಂಟೋ ನೀನು ಜನಿವಾರ ತೆಗೆದು ಅವನಿಗೆ ಮೊಮ್ಮಗನಿಗೆ ಹಾಕಿಲ್ಲ, ಆಯ್ತಾ? ಅವನಿಗೇನ್ ಖರ್ಚು ಉಂಟೋ ಅದಕ್ಕೆ ಉಪದೇಶ ಕೊಟ್ಟ, ದುಡ್ಡು ಕೊಟ್ಟಿಲ್ಲ. ರಾಮಕೃಷ್ಣ ಪರಮಹಂಸರಂತ ಏನೂ ಕೊಡ್ಲಿಕ್ಕೆ ಅಸಾಧ್ಯ ಅಂತಾದ್ರೆ ಧಾರಾಳವಾಗಿ ಉಪದೇಶವನ್ನಾದ್ರೂ ಕೊಡಬಹುದು ಅಂತಾರೆ. ಹಾಗೆ ಶ್ರೀನಿವಾಸ ನಾಯಕ ಅಂಗಡಿಯ ಅಂಗಳಕ್ಕೆ ಬಂದಂತಹ ರಂಗನಿಗೆ ಅಂದ, ಮತ್ತೆ ನಾಳೆ ಬಾ ಅಂದ. ಒಂದು ದಿವಸ ಅಲ್ಲ, 2 ದಿವಸ ಅಲ್ಲ, 3 ದಿವಸ, 6 ತಿಂಗಳ ಅಂಗಡಿಯ ಅಂಗಳಕ್ಕೆ ಅಲೆದಾಡಿಸಿದ ರಂಗನನ್ನ. ಬೇಸರ ಪಟ್ಟಿದ್ದ ಪಾಂಡುರಂಗ. ಇವನನ್ನ ಈ ಚೇತನವನ್ನು ಹೇಗಾದರೂ ಉದ್ಧಾರ ಮಾಡಬೇಕೆಂಬ ಸಂಕಲ್ಪವನ್ನು ಕೊಟ್ಟು 6 ತಿಂಗಳ ಅಂಗಡಿಯ ಅಂಗಳಕ್ಕೆ ಅಲೆದಾಡಿದ. ಆ ದಿನ, ಅಯ್ಯ ಈ ದಿನ ನನಗೇನಾದ್ರೂ ಕೊಡದಿದ್ದರೆ ನಿನ್ನ ಅಂಗಡಿಯ ಬಾಗಿಲಲ್ಲೇ ಉಪವಾಸ ವ್ರತ ಮಾಡಿ ಸಾಯ್ತೀನಿ ಅಂತ ವೃತ್ತವೇಷಧಾರಿ. ಈತ ಯೋಚನೆ ಮಾಡಿದ ಶ್ರೀನಿವಾಸ, ಇವ ಅಂಗಡಿಯ ಅಂಗಳದಲ್ಲೇ ಬಿದ್ದು ಉಪವಾಸದಿಂದ ಸತ್ತರೆ ಈ ಶವವನ್ನು ಎತ್ತಿ ಮ್ಯಾಚಲ್ಲಿ ಕೊಡ್ಬೇಕಲ್ಲ ಅಲ್ವೇ? ಹಾಗಾಗಿ ಏನಾದ್ರೂ ಕೊಟ್ಟು ಕಳಿಸ್ಬಿಡೋಣ, ಏನಾದ್ರೂ ಕಿರು ಕಾಣಿಕೆ ಕೊಟ್ಟು ಕಳಿಸೋಣ ಅಂತ ಹೇಳಿ ಅವ ಏನ್ ಮಾಡಿದ, ಒಂದು ನಾಣ್ಯವನ್ನ ಸುತ್ತಿ 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 ಬಟ್ಟೆ ದೊಡ್ಡ ಗಂಟು ಮಾಡಿಕೊಟ್ಟ. ದುಡ್ಡಿನ ಗಂಟಲ್ಲ, ಬಟ್ಟೆಗೆ ಗಂಟು. ಇಷ್ಟೊಂದು ಲೋಹಿತನ ಶ್ರೀನಿವಾಸನಲ್ಲಿ. ಯಾಕೆ? ನವಕೋಟಿ ನಾರಾಯಣನಾಗಬೇಕೆಂಬ ಸಂಕಲ್ಪ. ಬೇಸರ ಕೊಟ್ಟಿಲ್ಲ. ಆ ಗಂಟನ್ನು ತೆಗೆದುಕೊಂಡ ವೃತ್ತವೇಷಧಾರಿ ರಂಗ. ಬಟ್ಟೆ ಬಿಚ್ಚಿದ, ಇನ್ನೊಂದು ಬಟ್ಟೆ ಬಿಚ್ಚಿದ, ಮತ್ತೊಂದು ಬಟ್ಟೆ ಬಿಚ್ಚಿದ, ಮಗದೊಂದು ಬಟ್ಟೆ ಬಿಚ್ಚಿದ. ಒಳಗೆ ನೋಡುತ್ತಾನೆ, ಸವಕರು ನಾಣ್ಯವನ್ನು ಕೊಟ್ಟಿದ್ದಾನೆ. ಎತ್ತಿ ಎಸಲ ರಂಗತ ಶ್ರೀನಿವಾಸನ ಮೂಲೆಗೆ. ನಾಯಕನಿಗೆ ಬೇಸರ ಆಗಿದೆ. ಶ್ರೀನಿವಾಸ ನಾಯಕನಿಗೆ ಬೇಸರ ಆಗಲಿಲ್ಲ. ಆ ಬಿದ್ದಂತ ಸಾವಕರು ನಾಣ್ಯವನ್ನ ಗಡಿ ಹೊತ್ಕೊಂಡ, ಎಲೆಗೆ ಕಟ್ಟಿಕೊಂಡ. ಲಕ್ಷ್ಮೀ, ನನ್ನ ಬಿಟ್ಟು ಹೋಗಿ ನೀನು ಮನಸ್ಸಾಗಿಲ್ವೇ ಎಂಬುದಾಗಿ ಮತ್ತೆ ತನ್ನ ಖರೀದಿಯಲ್ಲಿ ಹಾಕೊಂಡ. ದುಡ್ಡಿನ ಇಷ್ಟೊಂದು ಲೋಕಿತನ. ರಂಗ ಅಲ್ಲಿಂದ ಹೊರಟ. ವೃತ್ತವೇಷಧಾರಿಯಾದಂತಹ ಪಾಂಡುರಂಗ ನೇರವಾಗಿ ಶ್ರೀನಿವಾಸನ ನಾಯಕನ ಮನೆಗೆ ಬರ್ತಾನೆ. ಸತಿ ಸಾಧುಮಣಿ ಸರಸ್ವತಿ ಮತ್ತು ತುಳಸಿ ಪೂಜೆ ಪ್ರಾತಃ ಕಾಲ. ತುಳಸಿ ಅಂತರ್ಗತ ಕಾರ್ತಿಕ ದಾಮೋದರನನ್ನು ಧ್ಯಾನ ಮಾಡ್ತಾ ತುಳಸಿ ಪೂಜೆಯಲ್ಲಿದ್ದಾಳೆ ಸರಸ್ವತಿ. ಶ್ರೀನಿವಾಸ ನಾಯಕನ ಮಡದಿಯಾದ ಸರಸ್ವತಿ ತುಳಸಿ
ಸೇವೆಯಲ್ಲಿ ಪ್ರದಕ್ಷಿಣೆ ಮಾಡ್ತಾ ಇದ್ದಾರೆ. 10 ವಂದನೆ ಮಾಡೆ ನಿನ್ನ ಸೇವಿಸಿ ಉದಕವನೆರೆಯಲು ಮಾಡಿದ ಪಾಪ ಎನ್ನ 21 ಕುಲದವರಿಗೆಲ್ಲ ನೀನು ತುಳಸಿ ಮಾತ್ರ ಇರುತ್ತೆ. 10 ಪ್ರದಕ್ಷಿಣೆ 10 ವಂದನೆ ಮಾಡೆ ಉತ್ತಮ ವೈಕುಂಠ ಪದವಿ ಒಡೆ. ಮನೆ ಭಾಗದಲ್ಲಿ ತುಳಸಿಯ ವೃಂದಾವನೆ ಇದೆಯಲ್ಲ, ವೃಂದಾವನಕ್ಕೆ ದಿವಸ 10 ಪ್ರದಕ್ಷಿಣೆ ಮಾಡಿಸಿ ಮಕ್ಕಳಲ್ಲಿ ಅವರ ವಿದ್ಯಾ ಬುದ್ಧಿ ಸಿದ್ಧಿ ಪ್ರಸಿದ್ಧಿ ಎಲ್ಲರೂ ಪ್ರಾಪ್ತಿ ಆಗ್ತದೆ. ರಂಗವಲ್ಲಿಯಲ್ಲಿ ಇಟ್ಟು ತುಳಸಿ ಅಂತರ್ಗತ ಕಾರ್ತಿಕ ದಾಮೋದರನ ಸೇವೆ ಸುಲಭವಾದ ಸೇವೆ. ವೃಂದಾವನದೇವಿ ನಿನ್ನ ಸೇವಿಸಿ ಉದಕವನೆರೆಯಲು ಮುನ್ನ ಮಾಡಿದ ಪಾಪ ಹೋಗು. ಎನ್ನ 21 ಕುಲದವರಿಗೆಲ್ಲ ಉನ್ನತ ವೈಕುಂಠ ಪದವಿಗಳು. ತುಳಸಿ ಬಹಳ ವಿಶೇಷವಾದಂತ ಅನುಗ್ರಹ ಮಾಡುವವರು ಮನೆ ಭಾಗದಲ್ಲಿ ಕಾರ್ತಿಕ ದಾಮೋದರ ಅಂತರ್ಗತ 10 ಪ್ರದಕ್ಷಿಣೆ ನಿತ್ಯ ಮಾಡೋದು. ತುಳಸಿ ಮಾತ್ರ ನಮಗೆ ಸಾಕಷ್ಟು ದೂರ ಹೋಗ್ಬಿಟ್ಟಿವೆ. ವಿಜ್ಞಾನವಿದು ಒಪ್ಪಿದೆ. ತುಳಸಿ ವೃಂದಾವನೆಯಲ್ಲಿರುತ್ತದೆ. ತುಳಸಿ ಮನೆ ಸುತ್ತ ತುಳಸಿ ನೆಟ್ಟರೆ ಆಮ್ಲಜನಕ ಶ್ರೇಷ್ಠವಾಗಿ ಉತ್ಪತ್ತಿ ಆಗ್ತದೆ. ಅದರಲ್ಲಿ ಮನೆಯಲ್ಲಿ ಒಬ್ಬಳೇ ಮಗಳು ಸಸ್ಯಶಾಸ್ತ್ರದಲ್ಲಿ ಪ್ರವೀಣಳು, ಬಾಟ್ನಿಯಲ್ಲಿ ಫಸ್ಟ್ ಕ್ಲಾಸ್. ಮನೆಗೆ ಪುರೋಹಿತರು ಬಂದಿದ್ರು. ಪುರೋಹಿತರು ಕೇಳಿದ್ರು, ನೀವು ಸಸ್ಯಶಾಸ್ತ್ರ ಬಹಳ ಪ್ರವೀಣ ಅಂತ ಕೇಳಿದೆ, ಹಾಗಾದ್ರೆ ನಮ್ಮ ಈ ತುಳಸಿ ಏನಂತಾರೆ? ಒಟ್ಟರೆ ನಮಗೆ ಆ ತುಳಸಿಯ ಶಬ್ದ ಬಂದಿಲ್ಲ ಅಂತ ಅವರು ಮನೆ ಹಿಂಭಾಗದಲ್ಲಿ ಹೋಗಿ ಹಿರಿಯರು ಮಾಡಿದ ಪುಣ್ಯದಿಂದ ಹಿತ್ತದಲ್ಲಿ ಇದ್ದದಲ್ಲ ತುಳಸಿ ಗಿಡ, ಅದನ್ನು ತಂದು ತೋರಿಸಿದ್ರು. ಇದಕ್ಕೆ ಏನಂತಾರೆ ನಿಮ್ಮ ಸಸ್ಯಶಾಸ್ತ್ರದಲ್ಲಿ? ಓ ಭಟ್ರೆ, ಇದು ಆಸ್ಟಿಮಮ್ ಸ್ಯಾಂಡಮ್. ತುಳಸಿ ಎಂಬ ಶಬ್ದವನ್ನು ಉಚ್ಚಾರ ಮಾಡಬೇಕು. 10 ಪ್ರದಕ್ಷಿಣೆ 10 ವಂದನೆ ಮಾಡೆ ಉತ್ತಮ ವೈಕುಂಠ ಪದವಿ ಒಳ. ಭಕ್ತಿ
ಶ್ರೀನಿವಾಸ ನಾಯಕನ ಮನೆಯತ್ತ ಧಾವಿಸಿದ. ತುಳಸಿ ಸೇವೆಗೆ ತಲ್ಲೀಡಾದಂತಹ ಈಕೆಯನ್ನ ಕಂಡ. ಈ ಊರಿನಲ್ಲಿ ಶ್ರೀನಿವಾಸ ನಾಯಕ ಎಂಬುದಾಗಿ ಬಹಳ ದೊಡ್ಡ ಹೆಸರುಳ್ಳಂತಹ ಆತನ ಅಂಗಡಿಗೆ 6 ತಿಂಗಳ ಅಲೆದಾಡಿದೆ. ನನ್ನ ಮೊಮ್ಮಗನ ಜ್ಞಾನೋಪದೇಶಕ್ಕೆ ಏನಾದರೂ ದಾನ ಕೊಡು ಎಂಬುದಾಗಿ ಆಕೆ ಬರೆದಂತ ವೃದ್ಧ ವೇಷಧಾರಿ ಇಂದು ಒಂದು ಗಂಟು ಮಾಡಿಕೊಟ್ಟ. ಬಹಳ ಗಂಟು ಇರಬಹುದು, ದುಡ್ಡು ಅಂತ ವಿಚಾರ ಮಾಡಿ ಅದರ ಸುದ್ದಿ ಬಿಚ್ಚಿ ಎಲ್ಲ ನೋಡಿದ್ರು. ಒಂದು ಸಾವುಕರು ನಾಣ್ಯವನ್ನಿತ್ತ ಶ್ರೀನಿವಾಸ ನಾಯಕ. ಇದನ್ನು ಆಗ ಸರಸ್ವತಿ ತಲೆ ತಿರುಗಿಸಿ ತನ್ನ ಪತಿ ಸ್ಥಿತಿಯನ್ನ ನೋಡಿತನ ಸಂಸಾರವನ್ನು ಉದ್ಧಾರ ಮಾಡಬೇಕೆಂಬುದಾಗಿ ರಂಗ ಬಂದಿದ್ದಾನೆ. ತುಳಸಿ ಸೇವೆ ತಲ್ಲೀರಳಾದಂತ ಸರಸ್ವತಿ ಆ ವೃದ್ಧ ವೇಷಧಾರಿ ನೋಡ್ತಾಳೆ. ರಂಗ ಅಂದ, ಸರಸ್ವತಿ ಏನಾದರೂ ದಾನ ಕೊಡು, ನನ್ನ ಮೊಮ್ಮಗನ ಜ್ಞಾನೋಪದೇಶಕ್ಕೆ ಏನಾದರೂ ದಾನ ಕೊಡು. ಸ್ವಾಮಿ, ನನ್ನದಾದಂತ ವಸ್ತು ಇನ್ಯಾವುದೂ ಇಲ್ಲ. ಆಗ್ಲೇ ವೃದ್ಧ ವೇಷಧಾರಿ ಆಗುತ್ತ ರಂಗ ಅಂದನಂತೆ, ಅವ್ವ, ನಿನ್ನ ಮೂಗಿನಲ್ಲಿರುವಂತ ಮುತ್ತಿನ ನತ್ತು ಉಂಟಲ್ಲ, ಅದು ನಿನ್ನ ಪತಿಯ ಸೊತ್ತಲ್ಲ. ಹೆತ್ತವರು ಕೊಟ್ಟಿಹ ಮೂತಿ, ನಿನ್ನ ಉತ್ತಮರು ಕೊಟ್ಟಿಹ ಮೂತಿ. ಪತಿಯುರತೆಯರಿಗೆ ಅಲ್ಲೇ ವಿಶೇಷವಾಗಿರುವಂತಹ ಮೂತಿ, ಮುಕ್ತಿಯ ಪದಕಿದು ಮೂತಿ. ಭಗವಂತ ರಂಗ ಆಕೆಗೆ ಅಂದ, ನಿನ್ನ ಮೂರ್ತಿಯನ್ನಾದರೂ ಕೊಟ್ಟು ನನ್ನ ಮೊಮ್ಮಗನ ಜ್ಞಾನೋಪದೇಶಕ್ಕೆ ಸಹಾಯ ಆಗಲಿ ಅಂತ ಕೇಳ್ತಾನೆ. ಸರಸ್ವತಿ ಹೌದೇರಿಸಿತು, ಪತಿಯ ಸೊತ್ತಲ್ಲ ಇದು, ನನ್ನ ಹೆತ್ತವರು ಕೊಟ್ಟಂತಹ ಮೂಗುತಿ. ಆ ನಿಮಿತ್ತವಾಗಿ ಈ ಮೂಗುತಿಯಿಂದ ಒಂದು ಮೊಮ್ಮಗನ ಜ್ಞಾನೋಪದೇಶಕ್ಕೆ ಅನುಕೂಲವಾಗ್ತದೆ ಎಂದು ಕೇಳ್ತಾ ಇದ್ದಾನಲ್ಲ, ಒಂದು ಕ್ಷಣ ಯೋಚನೆ ಮಾಡಲಿಲ್ಲ. ತುಳಸಿಯಲ್ಲಿ ಸೇವೆಯನ್ನು ಮಾಡ್ತಾ ಇದ್ದು, ತುಳಸಿ ಅಂತರ್ಗತ ಕಾರ್ತಿಕ ದಾಮೋದರನ ಸೇವೆ ಮಾಡುವಂತಹ ಸಮಯ ಅಲ್ಲೇ ರಂಗ ನಿಂತಿದ್ದಾನೆ ವೃದ್ಧ ವೇಷಧಾರಿ. ಸರಿ, ಇದು ನನ್ನ ಪತಿಯ ಸೊತ್ತಲ್ಲ, ಇದು ಹೆತ್ತವರು ಕೊಟ್ಟಂತಹ ಸ್ವತ್ತು. ಹೀಗೆಂದು ನಿರ್ಣಯಿಸಿ ಒಂದು ಕ್ಷಣ ಯೋಚನೆ ಮಾಡದೆ ತನ್ನ ಮುತ್ತಿನ ಮೂಗುತಿಯನ್ನು ಕಳಚಿ ಆ ವೃದ್ಧ ವೇಷಧಾರಿಯ ಕರದಲ್ಲಿಟ್ಟು, ಕೃಷ್ಣ ಅರ್ಪಣವಸ್ತು, ಪಾಂಡುರಂಗ ಅರ್ಪಣವಸ್ತು. ಯಾವಾಗ ಮುತ್ತಿನ ಆ ನತ್ತು ಈತನ ಬೊಗಸೆಯಲ್ಲಿ ಪ್ರಾಪ್ತಿಯಾಯಿತು, ಕೃಷ್ಣಾರ್ಪಣ ಅಂದೋ ಪಾಂಡುರಂಗ ಅರ್ಪಣ ಅಂದೋ, ಆ ಕ್ಷಣವೇ ಭಗವಂತ ಅಲ್ಲಿ ತನ್ನ ನಿಜ ರೂಪವನ್ನು ತೋರಿಸಿದ. ಸಶಂಖ ಚಕ್ರಂ ಸಕಿರೀಟ ಕುಂಡಲಂ ಸ್ವಪೀತ ವಸ್ತ್ರಂ ಸಹಸೀರು ಏಕಂ. ಸಿರಿಯರಸನ ಸಿರಿಮುಖದ ಶೃಂಗಾರ, ಶಶಿಕೋಟಿ ಪ್ರಭೆಗಳ ಸಿಂಗಾರ, ಶರೀರದ ಹಾರ.
ಬರ್ತಾಳೆ, ನಾನು ಕೊಟ್ಟಂತ ಈ ಮೂಗುತಿ ಪಾಂಡುರಂಗನಿಗೆ ಸಮರ್ಪಣೆ ಆಗಿದೆ, ನನ್ನ ಜನ್ಮ ಸಾರ್ಥಕ. ಯಾವ ಸ್ಥಳದಲ್ಲಿ ನಿಂತಿದ್ದೋ ದಿವ್ಯವಾದಂತ ಧ್ವಜ, ಆ ಪದ್ಮ ಇವೆಲ್ಲವೂ ಮಣ್ಣಿನಲ್ಲಿ ಒತ್ತು ನಿಂತಿದೆ. ಆ ಪಾದದ ಚಿಹ್ನೆ ಹೊರಡಾಗಿದ್ದು ನನ್ನ ಜನ್ಮ ಸಾರ್ಥಕ. ಆ ಮೂಗುತಿಯಲ್ಲಿ ಎತ್ಕೊಂಡು ಎಲ್ಲಿ ಬಂದ ರಂಗಭದ್ರೆ ವೃದ್ಧ ವೇಷಧಾರಿಯಾಗಿ ಮತ್ತೆ ಅಂಗಡಿಗೆ ಬಂದ. ಶ್ರೀನಿವಾಸ ನಾಯಕನ ಅಂಗಡಿಗೆ ಬಂದ. ಅಯ್ಯ ನಾಯಕ, ಈ ಮೂಗುತಿಯನ್ನ ಒತ್ತೆಯಾಗಿಟ್ಟುಕೊಂಡು ಇದಕ್ಕೆ ಸಮಾನವಾದಂತಹ ಹಣವನ್ನು ಕೊಡು, ಈ ಹಣದಿಂದಾದರೂ ನನ್ನ ಮೊಮ್ಮಗನ ಜ್ಞಾನೋಪದೇಶವಾಗ್ತದೆ ಅಂದ್ಕೊಂಡ. ಶ್ರೀನಿವಾಸ ನಾಯಕ ಮೂಗುತಿಯನ್ನು ಕೈಯಲ್ಲಿ ಹಿಡಿದಾಕ್ಷಣ ಮೂಗುತಿ ಹಿಂದಿನ ಮೂಗು, ಮೂಗಿನ ಹಿಂದಿನ ಮೋರೆ, ಮೋರೆ ಹಿಂದಿನ ಶರೀರ, ಅರ್ಥ ಆಗ್ತದ? ಇವೆಲ್ಲೂ ಗೋಚರವಾಯಿತು ಶ್ರೀನಿವಾಸನಿಗೆ. ನೋಡಿದ ನನ್ನ ಸತಿಯಲ್ಲೇ, ಅಯ್ಯ ಇದು ಎಷ್ಟು ಬೆಲೆ ಆಗ್ತದೆ ಅಂತ ತಿಳಿದು ನಾಳೆ ಕೊಡ್ತೇನೆ, ನಾಳೆ ಬಾ ಅಂತ ಒಪ್ಪಿದ. ಬರ್ತೇನೆ, ನಾಳೆನೇ ಬರ್ತೇನೆ. ಎಷ್ಟು ಕೊಡೋದು ಹಿಂದೆ ತಿಳು. ಈಗೊಂದು ಪಾಂಡುರಂಗ ವೃದ್ಧ ವೇಷಧಾರಿ ಆ ಮುತ್ತಿನ ಮೂಗುತಿಯನ್ನ ಇಟ್ಟುವಲ್ಲಿ ನಾಳೆ ಬರ್ತೇನೆ ಹೋದ. ಶ್ರೀನಿವಾಸ ಆ ಮೂಗುತಿಯನ್ನು ಭದ್ರವಾದಂತ ಕರಡಿಗೆಯಲ್ಲಿ ಡಬಲ್ ಲಾಕರ್, ಆಮೇಲೆ ಮಾಣಿಕುರುವೆ ಬೀಗ, ಹಳೆ ಮಾಣಿಕುರುವೆ ಬೀಗ ಅಂಗಡಿಗೆ ಭದ್ರವಾಗಿಸಿದ. ಓಡೋಡಿ ಬಂದ ಮನೆ ಬಾಗಿ, ಸರಸ್ವತಿ ಕೂಗಿದ. ತತ್ತರಿಸೋಕೆ ಮೃಗರಾಜ ಭೀತ ಹರಿ, ಹಾಯ್ ಹಾಯ್ ಮಾಡಲಿ ಕರುಣಿ. ತತ್ತರಿಸೋದು ಸ್ವರ ಹೇಳ್ತಾರೆ, ಏನೋ ಆಘಾತ ಇದೆ ನನ್ನ ಪಾಲಿಗೆ. ಪ್ರತಿನಿತ್ಯ ನನ್ನ ಮೋರೆ ನೋಡ್ತಿದ್ರು. ಹಾಗೆ ವಜ್ರಚಿತವಾದ ಹರಳುಳ್ಳ ಮೂಗುತಿ, ಹರಳು ಬಹಳ ಬೆಲೆ ಮಾಡುವಂತಹದ್ದು ಎಂಬುದಾಗಿ. ಇವತ್ತು ಮೂಗುತಿ ಇಲ್ಲವಲ್ಲ, ಹಾಗಾಗಿ ಸೆರಗನ್ನ ಮೋರೆ ಮಾಡಿಕೊಂಡು ಶ್ರೀನಿವಾಸ ನಾಯಕ ಕೂಗಿ ಕರೀತಾ ಇದ್ದಾರೆ ಸರಸ್ವತಿಗೆ, ಹೊರಗವಾ ಅಂತ ಕರೆದ. ಸ್ವಾಮಿ, ನಾನು ಸ್ನಾನ ಮಾಡಿ ಮಡಿಯಲಿದ್ದೇನೆ ಅಂದು ನಿನ್ನ ಮಡಿ ಹೊರಗ ಅಂತ ಹೋಗ್ಯವ. ಮೋರೆಗೆ ಸೆರಗ ಮೋರೆ ಮಾಡಿಕೊಂಡು ಮೊಟ್ಟ ಮೊದಲು ನೋಡೋದು ನನ್ನ ಮೂಗನ್ನ. ಹಾಗಾಗಿ ಸೆರಗ ಮೋರೆ ಮಾಡಿಕೊಂಡು ಹೊರಗೆ ಬಂದ್ರೆ ಹಾಗೆ ಗಲವ ಎತ್ತಿದ, ಪಠಾರ ಕೆನ್ನೆ ಇಟ್ಟೆ ಬಿಡ. ಧನಾಪುರಾಣ ನಗುರೋಣ ಬಂದು ಮೂರ್ಛಿತರಾಗಬೇಕು. ಸರಸ್ವತಿ ತತ್ತರಿಸುವುದು ಸಂತೈಸಿದ, ಎಚ್ಚರಗೊಂಡು ಎಲ್ಲೇ ಮೂಗುತಿಯಲ್ಲೇ, ಸ್ವಾಮಿ ಇವತ್ತು ಅಭ್ಯಂಗ ಸ್ನಾನ ಮಾಡುವಾಗ ಮೂಗುತಿಗೆ ಎಣ್ಣೆ ಹಾಕಿದ್ರೆ ಬಚ್ಚಲಲ್ಲಿ ತೆಗೆದಿಟ್ಟಿದ್ದೇನೆ ಅಂತ. ಆದರೆ ಮನಸ್ಸಿನಲ್ಲಿ ನಿರ್ಣಯ ಮಾಡಿದ್ದು, ಪತಿಯಿಂದ ಪೆಟ್ಟು ತಿಂದು ಸಾಯುವುದಕ್ಕಿಂತ ವಿಷಪ್ರಾಶನ ಮಾಡಿ ತನ್ನ ಶರೀರವನ್ನು ತ್ಯಾಗ ಮಾಡೋದು ಹಿತ ಎಂಬುದಾಗಿ ವಿಷದ ಸಿದ್ಧತೆಯನ್ನು ಮಾಡಿದ್ದು. ಪಾಂಡುರಂಗನ ಸಾಮೀಪ್ಯ ದೇವರು ಕೊಡಿ ಬರ್ತಾಳೆ ಸರಸ್ವತಿ. ನಿನಗೆ ನಾನು ಸಮರ್ಪಣೆ ಮಾಡಿದ್ದೇನೆ, ನನ್ನನ್ನು ಉಳಿಸೋದು ಬಿಡೋದು ನಿಂತು ಜವಾಬ್ದಾರಿ. ಒಂದು ಮುತ್ತೈದೆ ವಿಷಪ್ರಾಶನ ಮಾಡಿ ಸತ್ತು ಹೋದ್ರೆ ಆ ಪಾಪದ ಕಾರ್ಯ ನಿನಗೆ ಪ್ರಾಪ್ತಿ ಇರಬೇಕು ಅಲ್ಲೇ. ಆದ್ರಿಂದ ಏನೇ ಈ ಪತಿಯಿಂದ ಪೆಟ್ಟಿನ ಸಾಯೋದಕ್ಕಿಂತ ವಿಷಪ್ರಾಶನ ಮಾಡಿ ಸಾಯೋದು ಉಚಿತ ಎಂಬುದಾಗಿ ದೇವರು ಕೂಡ ಬರ್ತಾಳೆ. ವಿಷಪ್ರಾಶನಕ್ಕೆ ದುಡ್ಡು ಹೆಚ್ಚಿ ಪಾತ್ರದಲ್ಲಿ ಹೇಳಿದ್ದಾರೆ. ಅನಾಥಾಂಚನ ದಯಾಳು
ಪ್ರಾರಂಭವಾಯಿತು ಅದೇ ಮುತ್ತಿನ ಮೂಗು ಹಿಡಿತಾಳೆ. ಕಾದು ನಿಂತಿದ್ದಾನೆ ಯಜಮಾನ. ಸ್ವಾಮಿ ತಗೊಳ್ಳಿ. ಕೈಯಲ್ಲಿ ಹಿಡಿದ ಯಜಮಾನ ಅಲ್ಲೊಂದು ಮೂಗುತ್ತಿದ್ದ. ಎಲ್ಲಿ? ಪೆಟ್ಟಿಗೆ ಕರಡಿಗೆ ತಪ್ಪುತ್ತದೆ. ಅಲ್ಲೊಂದು ಮೂಗುತ್ತೆ, ಇಲ್ಲೊಂದು ಮೂಗುತ್ತೆ, ಅಲ್ಲೊಂದು ಇಲ್ಲೊಂದು, ಅಲ್ಲೊಂದು ಇಲ್ಲೊಂದು, ಅಲ್ಲೊಂದು ಇಲ್ಲೊಂದು, ಒಂದಕ್ಕೆರಡು ಒಂದಕ್ಕೆರಡು ಒಂದಕ್ಕೆರಡು. ನನ್ನ ವ್ಯಾಪಾರ ಹೀಗಾದ್ರೆ ಸಂತಸು. ತಾನೇ ಇದ್ದು ಮೂಗುತಿಯನ್ನ ಹಿಡಿಸಿದ ಹೆಂಡತಿಗೆ, ಮೂಗಿಗೆ. ಯಾರಿಗಾದ್ರೂ ದಾನ ಕೊಟ್ಟಿದ್ದೇನೆ? ಮಾತಾಡಿಲ್ಲ, ತತ್ತರಿಸಿ ಹೋಗಿದ್ದಾರೆ. ನೀವು ಮೂಗುತಿ ನಿಮ್ಗೆ ಸಿಗ್ತದೆ. ಮತ್ತು ತಾನೇ ಇದ್ದು ಮೂಗುತಿಯನ್ನ ತನ್ನ ಹೆಂಡತಿ ಮೂಗಿಗೆ ಸಿಕ್ಕಿಸಿದ. ಆಕೆ ಮನೆಯೊಳಗೆ ಹಾಕಿ ಬಾಗಿಲು ಹಾಕಿದ. ಮತ್ತೆ ಯಾರಿಗಾರು ದಾನ ಕೊಟ್ಟಾರ? ಇಷ್ಟೊಂದು ಲೋಭಿತನಾದ ಶ್ರೀನಿವಾಸ ನಾಯಕನಲ್ಲಿ ಅವಸರ ಅವಸರವಾಗಿ ಬಂದ ಅಂಗಡಿ. ಮೇಲೆ ಚಿಲಕ ತೆಗೆದ ಮೈಂದು ಹಾಗೆಲ್ಲ ಹಿಡಿತು. ಡಬಲ್ ವಾಪರ್ ತೆಗಿತ. ಭದ್ರವಾಗಿ ಸಂಪುಟದಲ್ಲಿ ಇಟ್ಟಿದ್ದ ಮೂಗುತಿಯನ್ನು ಜನರು ನೋಡಿದ. ಮೂಗುತಿ ಇಲ್ಲ. ಸರಸ್ವತಿ ಕೂಗಿದ. ಏನಾಯ್ತು ನಾಯಕನಿಗೆ? ಇಷ್ಟು ಭದ್ರವಾಗಿಟ್ಟಂತ ಮೂಗುತಿ ಇಲ್ಲ. ಏನಿದು? ಎಲ್ಲ ಹಾಗೆ ಬಿಟ್ಟ, ಅಲ್ಲೇ ಇಟ್ಟ. ಓಡೋಡಿ ಬಂದ, ಮನೆ ಬಾಗಿಲಿಗೆ ಬಂದ. ಸರಸ್ವತಿ, ಸರಸ್ವತಿ. ಈಗ ಸ್ವರ ಸ್ವಲ್ಪ ಬದಲಾವಣೆ. ಆಗಿನ ಸ್ವರ ಬೇರೆ. ಸತಿ ಸಾಧುವಳಿ ಸರಸ್ವತಿ ಕಿಟಕಿಯಿಂದಲೇ ನೋಡ್ತಾಳೆ. ನಾಯಕನ ಸ್ವರ ಈಗ ಬದಲಾವಣೆ ಆಗಿದೆ. ಸರಸ್ವತಿ, ಹೊರಗೆ ಬಾ, ನಿಜವಾಗಿ ಹೇಳು, ನೀನು ಮೂಗುತ್ತೇನೆ ಯಾರಿಗೆ ಕೊಟ್ಟಿದ್ದೆ ಹೇಳು. ಸಹಿಸಲಿಕ್ಕಾಗಲಿಲ್ಲ ಸರಸ್ವತಿ. ಕಣ್ಣಂಚಿ ನೀರು ಕಪೋಲವನ್ನು ಚುಪ್ಪಿಸಿದರು. ಸ್ವಾಮಿ ಇಲ್ಲಿ ನೋಡಿ, ವೃದ್ಧ ವೇಷಧಾರಿಯಾಗಿ 6 ತಿಂಗಳ ನಿಮ್ಮ ಅಂಗಡಿಯ ಅಂಗಳಕ್ಕೆ ಅಲೆದಾಡಿದಂತವ ಬಂದವ ಯಾರು? ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಘಟಿತ ಘಟನಾದಂತ ಶ್ರೀರಂಗ ನಿಮ್ಮ ಅಂಗಡಿಗೆ 6 ತಿಂಗಳ ಅಲೆದಾಡಿ ಇಂದು ಸವಕಲು ನಾಣ್ಯವನ್ನು ಇತ್ತ ಕ್ಷಣ ನಿಮ್ಮ ಮೋರೆಗೆ ಎಸೆದು ಈ ಕ್ಷಣ ಇಲ್ಲಿ ಬಂದ. ಸಾಧ್ಯವಣಿ, ನನ್ನ ಮೊಮ್ಮಗನ ಜ್ಞಾನೋಪದೇಶಕ್ಕೆ ಏನಾದರೂ ಕೊಡುವಂತ. ಇಲ್ಲಿ ನನ್ನದಾದಂತ ಸ್ವತ್ತು ಏನಿಲ್ಲ ಸ್ವಾಮಿ, ಎಲ್ಲ ಪತಿಯ ಸ್ವತ್ತು. ಎತ್ತವರು ಕೊಟ್ಟಿಹ ಮೂಗುತಿ, ನಿನ್ನ ಉತ್ತಮರು ಕೊಟ್ಟಿಹ ಪತಿಯ ಸೊತ್ತಲ್ಲ, ನಿನ್ನ ತಂದೆ ತಾಯಿ ಕೊಟ್ಟಂತಹ ವಸ್ತು. ಅವನಿಗೆ ನಿನ್ನ ಯಾವ ಸ್ವಲ್ಪ ಜವಾಬ್ದಾರಿ ಇಲ್ಲ. ಹೀಗಂದು ನನಗೆ ಎಚ್ಚರಿಸಿ ಆ ದಿವ್ಯವಾದ ಮೂಗುತಿಯನ್ನ ಮೊಮ್ಮಗನ ಜ್ಞಾನೋಪದೇಶಕ್ಕೆ ಇದೇ ಸ್ಥಳದಲ್ಲಿ ಪಡೆದ. ಯಾವಾಗ ನಾನು ಮೂಗುತಿಯನ್ನು ಅವನ ಬೊಗಸೆಯಲ್ಲಿ ಇಟ್ನೋ, ತನ್ನ ದಿವ್ಯವಾದ ವಿರಾಟ ರೂಪವನ್ನು ತೋರಿದ. ಸ್ವಾಮಿ, ಬಂದವ ಸಾಮಾನ್ಯನಲ್ಲ, ಒಂದು ವೇಷಧಾರಿಯಾಗಿ ಬಂದವ ರಂಗ ಪಾಂಡುರಂಗ. ಹೀಗನ್ನುವಾಗ ನಾಯಕ ತಪ್ಪಿಸಿ ಹೋದ.
ಪಾಂಡುರಂಗನಿಂದ ಸ್ಥಳವನ್ನು ತೋರಿಸ್ತಾಳೆ. ಶ್ರೀನಿವಾಸ ನಾಯಕ ಹುಚ್ಚೆದ್ದು ಹೊರಡಾಡಿ ಬಿಟ್ಟ. ಆ ಧೂಳನ್ನು ಮೈ ಭಗವಂತ ನಿಂತ ಆ ಪಾದದ ಧೂಳು ಅಲ್ಲಿ ವಿರೋಣವಾದ್ದರಿಂದ ಜನ್ಮ ಸಾರ್ಥಕವಾಗುತ್ತದೆ. ತನ್ನ ಅಂಗಡಿಯ ಅಂಗಳಕ್ಕೆ 6 ತಿಂಗಳ ಅಲೆದಾಡಿಸಿದ್ನಲ್ಲ ರಂಗನನ್ನ ಎಂಬುದಾಗಿ ನನ್ನನ್ನು ಕ್ಷಮಿಸು ಸ್ವಾಮಿ, ನನ್ನನ್ನು ಉದ್ಧರಿಸು ಸರಸ್ವತಿ, ನೀನು ಕಂಡಂತ ಪಾಂಡುರಂಗ ನನಗೂ ತೋರು. ಆಗ್ಲೇ ಅಶರೀರವಾಣಿಯಾಯಿತು. ನಾಯಕ, ನೀನು ಇಷ್ಟು ದಿವಸ ಸಂಗ್ರಹ ಮಾಡಿದಂತ ಸಂಪತ್ತನ್ನ ದೀನ ದುಃಖಿಗಳಿಗೆ ದಾನ ಮಾಡಿಲ್ಲ. ನನ್ನ ದಾಸನ ನಾಯಕನಾಗಿ ನಿಂತಿದ್ದ. ಯಾವಾಗ ಅಶರೀರವಾಣಿ ಆಯಿತೋ ಒಂದು ಕ್ಷಣ ಯೋಚನೆ ಮಾಡಲೇ ಇಲ್ಲ. ಯಾಕೆ? ತನ್ನ ಅಂತರದ ಅಸ್ತಿತ್ವ ಆತನಿಗೆ ಅರಿವಾಯಿತು. ತಾನು ಬಂದ ಕಾರ್ಯ ಏನೆಂಬುದು. ಆ ಕ್ಷಣವೇ ತಾನು ಇಷ್ಟು ದಿವಸ ಸಂಗ್ರಹಿಸಿದಂತ ಎಲ್ಲ ಸಂಪತ್ತನ್ನ ಬೀದಿಯಲ್ಲಿ ಹಾಸಿದಲ್ಲ. ಯಾರು ಸಮೀಪ ಬರಲಿಲ್ಲ. ಯಾಕಂದ್ರೆ ಅವ ಇರುವಾಗ ಯಾರಿಗೂ 5 ಪೈಸೆ ದಾನ ಕೊಟ್ಟವನೆಲ್ಲ ಕೈ ಎತ್ತಿ. ಹಾಗಾಗಿ ಬಹುಶಃ ಇದು ನಾಯಕನ ಇನ್ನೊಂದು ವ್ಯಾಪಾರದ ನಿಯಮವೋ ಏನೋ. ಈಗಂತೂ ದಾರಿಯಲ್ಲಿ ಬಿದ್ದಂತ ಸಂಪತ್ತನ್ನು ಸಹ ಯಾರು ಮುಟ್ಟಿಲ್ಲ. ಆದ್ರೆ ಇವನಲ್ಲಿ ಸಂಪೂರ್ಣ ಬದಲಾವಣೆ ಆಗಿದೆ. ತುಳಸಿ ತಲವನ್ನು ಹೇಳಿದ, ಪಾಂಡುರಂಗಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು ಅಂತ ಸಂಪೂರ್ಣ ಬದಲಾವಣೆ ಆಗುತ್ತದೆ. ತಾನು ಸಂಗ್ರಹ ಮಾಡಿದಂತ ಎಲ್ಲ ಸಂಪತ್ತನ್ನ ರಸ್ತೆಯಲ್ಲಿ ಹಾಕಿ ತುಳಸಿ ದಳವನ್ನು ಇಟ್ಟು ಕೃಷ್ಣಾರ್ಪಣ ಅಂತ ಪಾಂಡುರಂಗಾರ್ಪಣ ವಸ್ತು ಬಿಟ್ಟ. ಮತ್ತೆ ಸರಸ್ವತಿ, ನೀನು ಕಂಡಂತರ ನನಗೂ ತೋರು. ಅಂದಿನಿಂದ ಪರಿವರ್ತನೆ ಆಗ್ಬಿಡುತ್ತು. ಅಹೋರಾತ್ರಿ ವಿಠಲನ ಧ್ಯಾನದಲ್ಲಿ ಪಂಢರಿ ದರ್ಶನ ಸುಂದರತೆ ವಿಠೇವರಿ ಹರಿ ಸುಂದರತೆ ಚಂದ್ರಭಾಗಾ ನದಿಯ ಸ್ನಾನವು ಚಂದ ಅಲ್ವೇ? ವಿಠಲನ ಭಜನೆ ಆ ದಿವ್ಯವಾದ ಭಗವಂತನ ನಾಮ ವೈಭವ, ಪರಮಾತ್ಮ ದಿವ್ಯವಾದ ನಾಮದ ಗರ್ಜನೆ, ತಾಳ ಗರ್ಜನೆ, ಆ ಸ್ವಾಮಿಯ ವೈಭವವನ್ನು ನೋಡ್ತಾ ನೋಡ್ತಾ ವೈಭವ ಮರೀತಾ ಮನ ಉನ್ಮನವಾಗುತ್ತದೆ. ಶ್ರೀನಿವಾಸ ನಾಯಕನಿಗೆ ಸಂಪೂರ್ಣ ಒಂದು ತ್ಯಾಗ ಮಾಡಿ ಬಂದಂತಹ ಈತನಿಗೆ ಪಂಢರೀನಾಥನ ದರ್ಶನವಾಗುತ್ತದೆ. ಗುರು ಅನುಗ್ರಹಕ್ಕೋಸ್ಕರವಾಗಿ ಮಾರ್ಗದರ್ಶನ ಮಾಡ್ತಾನೆ ಪಾಂಡುರಂಗ. ವ್ಯಾಸತೀರ್ಥರ ಬಳಿ ಹೋಗು, ಅಲ್ಲಿ ದಾಸದೀಕ್ಷೆಯನ್ನು ಪಡಿ, ಲೋಕ ಕಲ್ಯಾಣಾರ್ಥವಾಗಿ ನಿನ್ನ ಅಸ್ತಿತ್ವ ನಾರದರ ಅಂಶ. ಆ ನಿಮಿತ್ತವಾಗಿ ದಾಸದೀಕ್ಷೆಯನ್ನು ಪಡೆಯುವಂತೆ ಮಾರ್ಗದರ್ಶನವಾಯಿತು ಪಂಢರೀನಾಥರಿಂದ.
ಕೃಷ್ಣದೇವರಾಯನ ಅರಮನೆಯಲ್ಲಿ ಗುರುಗಳಾದ ವ್ಯಾಸತೀರ್ಥರ ಬಳಿ ಈಗ ಶ್ರೀನಿವಾಸ ನಾಯಕ ದಂಪತಿಗಳು ಬರ್ತಾರೆ. ಯಾವಾಗಲೂ ತಂದೆ ವರದಪ್ಪ ನಾಯಕ ವ್ಯಾಪಾರಸ್ಥ ವಜ್ರ ವ್ಯಾಪಾರಿ ಅವನೋಡು ಕೂಡಿ ಬರ್ತಾ ಇದ್ದ ಶ್ರೀನಿವಾಸ ನಾಯಕ. ಶ್ರೀನಿವಾಸ ನಾಯಕನು ನವಕೋಟಿ ನಾರಾಯಣ ಬಿರುದು ಹೊತ್ತಿದ್ದ. ಈಗ ವ್ಯಾಸತೀರ್ಥರ ಬಳಿ ಬಂದ. ಗುರುಗಳು ಅವನನ್ನು ಕಾಣುತ್ತಾರೆ. ನಾಯಕ ಬಾ ಇತ್ತ ಅಂತ ಕರೀತಾ ಇದ್ದಾರೆ. ಸ್ವಾಮಿ, ನಾನೀಗ ನಾಯಕನಾಗಿ ಬಂದಿಲ್ಲ, ಸೇವಕನಾಗಿ ಬಂದಿದ್ದೇನೆ ಎಂಬುದಾಗಿ ವ್ಯಾಸತೀರ್ಥರ ಚರಣಕ್ಕೆ ವಂದಿಸಿದ ಶ್ರೀನಿವಾಸ. ಇವನ ಅಂತರ್ಯದ ಅರಿವನ್ನು ಅರಿತು ವ್ಯಾಸತೀರ್ಥರು ಅದೊಂದು ಶಿವ ಮುಹೂರ್ತದಲ್ಲಿ ದಾಸದೀಕ್ಷೆಯನ್ನು ಕೊಟ್ಟು 3 ನಿಯಮವನ್ನು ಮಾರ್ಗದರ್ಶನ ಮಾಡಿ. ಸಾಲ ಮಾಡುವುದಿಲ್ಲ, ಸಾಲದೆನ್ನುವುದಿಲ್ಲ, ನಾಳೆ ಇಡುವುದಿಲ್ಲ. ಇದು 3 ಸೂತ್ರ. ದಾಸರಿಗೆ ದೀಕ್ಷೆ ಕೊಡುವಾಗ ಸಾಲ ಮಾಡುವುದಿಲ್ಲ, ಸಾಲದೆನ್ನುವುದಿಲ್ಲ, ನಾಳೆ ಇಡುವುದಿಲ್ಲ. ಈಗಿನಲ್ಲಾದ್ರೂ ಬಹಳ ಸುಲಭ ನಡೆಸಲು. ಸಾಲ ಮಾಡುವುದಿಲ್ಲ ಅಂದ್ರೆ ಸಾಲ ಕೊಡುವವರಿಲ್ಲ, ದಿವಸ ಊರಿಗೆ ಹಾಕೋರಿಗೆ ಜಾಮೀನು ಹಾಕೋರಿಲ್ಲ, ಯಾರಿಲ್ಲ. ಹಾಗೆ ಸಾಲ ಕೊಡುವವರಿಲ್ಲ. ಅದರಿಂದ ಮೊದಲೇ ಸುಲಭವಾಗಿ ಸಾಲದೆನ್ನುವ ಕೇಳುವಾಗ ಸಾಲ ಆಯ್ತು ಅಂದ್ರೆ ಸಾಕಾಗೋದಿಲ್ಲ, ಈ ಕಾರ್ಯಕ್ರಮ ಇಷ್ಟು ವ್ಯವಸ್ಥೆ ಸಾಕಾಗೋದಿಲ್ಲ ಅಂತ ಹೇಳಿದ್ರೆ ಇಲ್ಲಿ ನಾವು ಕಾರ್ಯಕ್ರಮ ಮಾಡಿಸೋದಿಲ್ಲ ಬಿಡ್ರಿ ಅಂತ. ಅದ್ರ 2ನೇ ಸೂತ್ರ ಬಹಳ ಸುಲಭವಾಗ್ತದೆ. ಆಮೇಲೆ ಉಳಿದ ಮಾತ್ರ ಹೇಳೋದಲ್ವೇ. ಹಾಗಾಗಿ ಈ 3 ಸೂತ್ರವನ್ನು ಸುಲಭವಾಗಿ ನಡೆಸಲಿಕ್ಕೆ ಸಾಧ್ಯ ಉಂಟು. ದಾಸದೀಕ್ಷೆ ಆಯಿತು. ಪುರಂದರ ಎಂಬ ನಾಮಾಂಕಿತವನ್ನು ಕೊಟ್ಟರು ವ್ಯಾಸತೀರ್ಥರು ಶುಭ ಮುಹೂರ್ತದಲ್ಲಿ. ದಾಸರು ಜೋಳಿಗೆ ಹಾಕಿದರು. ಶ್ರೀಧರನ ಸೇವೆಗೆ ಆದದ್ದೆಲ್ಲ ಒಳಿತೇ ಆಯಿತು. ಶ್ರೀಧರನ ಸೇವೆಗೆ ಆದದ್ದೆಲ್ಲ ಒಳಿತೇ ಆಯಿತು. ದಂಡಿಗೆ ಬೆತ್ತಾಯಿತು. ಪುರಂದರ ಎಂಬ ವಿಠಲನ ದಿವ್ಯವಾದ ನಾಮಾಂಕಿತವನ್ನು ಗುರುಗಳಿಂದ ಪಡೆದು ಕಾಲಿಗೆ ಗೆಜ್ಜೆಯನ್ನು ಕಟ್ಟಿ ಲಜ್ಜೆಯನ್ನು ಬಿಟ್ಟು ಸಜ್ಜನ ಸೇವೆಯನ್ನು ಮನಸ್ಸಿಟ್ಟು ಮನೆ ಮನೆಗೆ ಭಗವಂತನ ದಿವ್ಯವಾದ ಭಕ್ತಿಯನ್ನ, ನಮ್ಮ ಪರಂಪರೆಯನ್ನ, ಸಂಸ್ಕೃತಿಯನ್ನ ಮಾರ್ಗದರ್ಶನ ಮಾಡ್ತಾ ದಾಸರು ಭಕ್ತಿ ಪ್ರಚಾರ ಮಾಡ್ತಾ ಊರಿಗೆ ಸಂಚಾರ ಪ್ರಾರಂಭ ಮಾಡಿ ಜೋಳಿಗೆಯನ್ನು ಹಾಕಿ, ನನ್ನ ಹೆಂಡತಿ ನನಗಿಂತ ಭಾಗ್ಯವನ್ನು ಕರುಣಿಸಿದ್ದು. ಶ್ರೀಧರನ ಸೇವೆಗೆ ಆದದ್ದೆಲ್ಲ ಒಳಿತೇ ಆಯಿತು. ಆ ಸತಿ
ಸಂತತಿ ಸಾವಿರವಾಗಲಿ ಎಂದು ಸಂತತಿ ಸತಿಯರ ಸಂತತಿ ಮನೆ ಮನೆಯಲ್ಲಾಗಲಿ ಅಧ್ಯಾತ್ಮ ಮಾರ್ಗದರ್ಶನ ಮಾಡುವಂತಹ ಅಸ್ತಿತ್ವ ಮನೆ ಮನೆಯಲ್ಲಾಗಲಿ ತನ್ನ ಹೆಂಡತಿಯಾಗಿ ನನಗೆ ಮಾರ್ಗದರ್ಶನ ಮಾಡಿದ್ದು. ಭೂಪತಿಯಂತೆ ನಾಚುತ್ತಿದ್ದೆ ಗೋಪಾಳ ಗುಂಗಿ ಹಿಡಿಸಿದಳಯ್ಯ ಆ ಸತಿ ಸಂತತಿ ಸಾವಿರವಾಗಲಿ. ಅಂತ ಸತಿಯರು ಮನೆ ಮನೆಯಲ್ಲಿ ಅಧ್ಯಾತ್ಮ ಚಿಂತನೆಯನ್ನು ಮಾಡುವಂತ ಭಾಗ್ಯ ಪ್ರಾಪ್ತಿಯಾಗಲಿ ಅಂತ ಗುಣಗಾನ ಮಾಡಿದರು. ಇನ್ನೊಂದೆಡೆಯಲ್ಲಿ ಹಾಡಿದ್ದು ಹೆಂಡತಿ ಪ್ರಾಣ ಹೆಂಡತಿ ಕೊಂಡ ಕೋತಿಯಂತೆ ಕುಣಿ ಕುಣಿದಾಡುತ್ತಿ ಹೆಂಡತಿ ಪ್ರಾಣ ಹೆಂಡತಿ. ದಕ್ಷಿಣ ಆ ಕಡೆ ವಾಯುವ್ಯ ಕರ್ನಾಟಕದ ಕಡೆ ಉತ್ತರ ಕರ್ನಾಟಕದ ಕಡೆ ಹೇಳಿದ್ದಲ್ಲ, ಈ ಕಡೆ ಯಾರಿಲ್ಲ. ಅದರಲ್ಲಂತೂ ಕೀರ್ತನೆಯಲ್ಲಿ ಬಂದವರಲ್ಲಿ ಇಲ್ಲವೇ ಇಲ್ಲ ಬಿಟ್ಟು ಅಲ್ವೇ. ತಾಯಿಯಿಂದಲೇ ಭವ್ಯವಾದ ಪರಂಪರೆ ಸಂಸ್ಕೃತಿ ಉಳ್ಕೊಳ್ಳೋದು. ಅದಕ್ಕೆ ಮೊದಲು ಮಾತೃ ದೇವೋಭವ, ಆಮೇಲೆ ಪಿತೃ ದೇವೋಭವ. ಜನನೀ ಜನ್ಮಭೂಮಿಷ್ಯ ಸ್ವರ್ಗಾದಪಿ ಗರಿಯಸಿ. ತಾಯಿನಾಡು ಸ್ವರ್ಗಕ್ಕಿಂತ ಶ್ರೇಷ್ಠ. ತಾಯಿಯಿಂದ ಶರಣಾದ ಎಲ್ಲಾ ಕೆಲಸವೂ ಸುಲಭವಾಗ್ತದೆ. ಹಾಗಾಗಿ ಮಾತೃಶಕ್ತಿ ಪ್ರಧಾನವಾದ ಉದ್ದೇಶ ಇದು. ಈ ಮಣ್ಣಿಗೆ ಮಾತೃಸ್ಥಾನ ಕೊಟ್ಟಿದ್ದಾರೆ. ಭಾರತ ಜ್ಞಾನದ ಬೆಳಕಿನಲ್ಲಿ ವೃತರಾಗಿರು. ಅದಕ್ಕೆ ಮೊಟ್ಟ ಮೊದಲು ಮಾತೃ ದೇವೋಭವ, ಆಮೇಲೆ ಪಿತೃ ದೇವೋಭವ. ತಾಯಿಯಿಂದ ಶರಣಾದ ಎಲ್ಲಾ ಕೆಲಸ ಸುಲಭ ಆಗ್ತದೆ. ಬ್ರಹ್ಮಾದಿ ದೇವತೆಗಳು ಪ್ರಾರ್ಥನೆ ಮಾಡಿ ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ಆದದ್ದೆಲ್ಲ ಒಳಿತೆ ಆಯಿತು ಆ ಸತಿ ಸಂತತಿ ಸಾವಿರವಾಗಿದೆ. ಎಲ್ಲ ಜವಾಬ್ದಾರಿ ಮಾತೃಶಕ್ತಿ ಉಂಟು. ರಾಮಕೃಷ್ಣರು ಬಹಳ ಸುಂದರವಾದ ದೃಷ್ಟಾಂತವನ್ನು ಜನಗಳಿಗೆ ಮುಟ್ಟಿಸ್ತಾರೆ. ತಾಯಿಯ ಜವಾಬ್ದಾರಿ ಎಷ್ಟೊಂದಿದೆ. ಮಾತೃದೇವೋಭವ ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ. ದೌತ್ಯದಿಂದ ದೃಷ್ಟಾಂತ ನೋಡ್ತೀವಿ. ತಾಯಿಯನ್ನು ಶರಣಾದ ಎಲ್ಲಾ ಕೆಲಸವೂ ಸುಲಭ ಆಗ್ತದೆ. ಮನೆಗೆ ಒಬ್ಬನೇ ಮಗ SSLC ಕೂತ್ಕೊಂಡಿದ್ದಾನೆ. ಅವ ಅಪ್ಪನ ಬಳಿ ಬಂದ, ಅಪ್ಪ ನಾನು ಈ ಸಾರಿ SSLC ಕೂತ್ಕೊಳ್ತಾ ಇದ್ದೀನಿ, ಒಂದು ಲಿಸ್ಟ್ ವಾಚ್ ಬೇಕು ಅಂದ. ಅಪ್ಪ ಹೇಳಿದ ಲಿಸ್ಟ್ ವಾಚ್ ಕೊಡಿಸಿ ಗಡ್ಡಿಲ್ಲ, ನೀವು ಫಸ್ಟ್ ಕ್ಲಾಸ್ ಬರಬೇಕು ಅಂದ. ನೀವು ಫಸ್ಟ್ ಕ್ಲಾಸ್ ಬಂದಿದ್ದೇ ಇಲ್ಲ 10 ವರ್ಷದಲ್ಲಿ. ಇನ್ನು ಅಪ್ಪನ ಬಳಿ ಹೋಗಿ ಕೆಲಸ ಆಗೋದಿಲ್ಲ ಅಂತ ಅಮ್ಮನ ಬಳಿ ಬಂದ. ಅಮ್ಮ ವಾಚ್ ಅಂತ ಅಮ್ಮನನ್ನೇ ವಾಚ್ ಮಾಡ್ತಾ ಇದ್ದ. ಅಮ್ಮ ಹೇಳಿದ ತಿಂಗಳು ಕೊನೆಯ ವಾರ ಸಂಬಳ ಮುಗಿದಿರ್ತದೆ, ಈಗ ಕೇಳಿ ಎಲ್ಲಿ ಕೊಡ್ತಾರೆ ನಾವು. ತಿಂಗಳ ಮೊದಲನೇ ವಾರ ಸಂಬಳ ಬಂದಾಗ ಸಂಬಳದ ಕೋಟಿ ಬಿಸಿಯಲ್ಲಿಟ್ಟು ಊಟಕ್ಕೆ ದಾಸಿ ಯಜಮಾನ ಊಟಕ್ಕೆ ಬಂದಾಗ ಅವರು ನಗುನಗ್ತಾ ಇರುವಾಗ ನಾನು ಎಲೆ ಅಡಿಕೆ ಮಡಿಸಿ ಕೊಡುವಾಗ ಮೆತ್ತಿಗಿರುವ ಬುದ್ಧಿ ಹೊಡಿಬೇಕು, ಈ ಕೆಲಸ ಆಗೋದಿಲ್ಲ ಅಂತವ್ರು ಇಲ್ವೇ ಸಮಾಧಾನ ಪಡಿಸಿದ್ರು. ತಿಂಗಳ ಮೊದಲನೇ ವಾರ ಬಂದಿದೆ, ಸಂಬಳ ಬಂದಿದೆ. ಸಂಬಳ ಕೋಟಿ ಬಿಸಿಯಲ್ಲಿಟ್ಟು ಊಟಕ್ಕೆ ನೇತಾಡಿಸಿ ಯಜಮಾನ ಊಟಕ್ಕೆ ಬಂದಿದ್ದ. ಅಡುಗೆ ಮನೆಯಿಂದ ಅಮ್ಮ ಗಿಡಾನ ಜಲ್ಲಿಗೆ ಹೋಗಿ ಕೋಟಿ ಬಿಸಿ ಕೈ ಹಾಕೊಂಡು 500 ರೂಪಾಯಿ ಎತ್ತಿಟ್ರು. ಅವತ್ತೇ ಬಿಸಿ ಕೈ ಹಾಕಿದ್ದಲ್ಲ, ಆಗ ಕೈ ಹಾಕೋ ಅಭ್ಯಾಸ ಇತ್ತು. ಹಾಗೆ ಜವಾಬ್ದಾರಿ ಇಲ್ವೇ, ಕೋಟಿಗೆ ಅರ್ಧಾಂಗಿ ಅಲ್ವೇ ಅವರು, ಒಂದು 500 ರೂಪಾಯಿ ಎತ್ತಿಟ್ಟಿದ್ದ. ಇಂಥ ಅವಸರವಾಗಿ ಊಟ ಮಾಡ್ಕೊಂಡು ಕೋಟಿ ಎಸ್ಕೊಂಡು ಬೇಗ ಹೊರಡೋಲ್ಲ. ಆ 500 ರೂಪಾಯಿ ಮಗನ ಕೈಯಲ್ಲಿ ಕೊಟ್ಟು ಬೇಕಾದಂತ ವಾಚನ ಕಟ್ಕೊಂಡು ಬಾದ್ ಕಳಿಸಿದ್ರು. ಈತ ವಾಚ ನನಗೆ ಒಳ್ಳೆ ಉತ್ತಮವಾದ ವಾಚನ ಕಟ್ಟಿಕೊಂಡು ಅಪ್ಪ ಆಫೀಸಿಂದ ಬರೋದನ್ನ ಕಾಯ್ತಾ ಇದ್ದ. ಜಲ್ಲಿಯಲ್ಲಿ ಸಂಜೆ ವಾಚನ ಕೈ ಕಟ್ಕೊಂಡು ಅಪ್ಪ ಜಲ್ಲಿ ಬಂದಾಕ್ಷಣ ಕೇಳಿದ, ವಾಚ ಕೊಡಿದ. ಅಪ್ಪ ಇವತ್ತು ಯಾಕೋ ಇಷ್ಟೆಲ್ಲ ದಡ ಆಯ್ತು ಅಂತ ಕೇಳಿದ. ಆಫೀಸಿಂದ ಬರ್ಲಿ ವಾಚ್ ಕೊಡಿ ಕೇಳಿದ. ಆಫೀಸ್ ಬಂದು ಎಲ್ಲಿತ್ತೋ ವಾಚ್, ಯಾರು ಕೊಟ್ಟರು, ಹ್ಯಾಕ್ ಬಂದ, ಯಾವ್ದಕ್ಕೂ ಮಾತಾಡಿಲ್ಲ. ಎಲ್ಲ ಅಮ್ಮ ನೋಡ್ಕೊಳ್ತಾಳೆ ಅಂತ ನಮ್ಗೆ ಗೊತ್ತು. ಜೋರ್ ಮಾಡಿ ಜಲ್ಲಿ ಬರುವಾಗ ಅಡಿಗೆ ಮನೆಯಲ್ಲಿ ಅಮ್ಮ ಕೇಳಿಸ್ಕೊಂಡು ನಿಧಾನ ಜಲ್ಲಿ ಬಂದು, ಏನ್ರಿ ತೋರ್ಕು ಮಗ ಹಗಲು ರಾತ್ರಿ ಕನಸಿನಲ್ಲಿಯೂ ವಾಚು ಅಂತ ಅವನಿಗೆ ಒಂದು ವಾಚ್ ಕೊಡಿಸ್ಬೇಕಾದ್ರೆ ಫಸ್ಟ್ ಕ್ಲಾಸ್ ಬರ್ಬೇಕು ಅಂತ ಹೇಳಿದ್ರೆ ಹೌದೇನ್ರಿ? ನಿಮ್ ಫಸ್ಟ್ ಕ್ಲಾಸ್ ನನ್ಗೆ ಗೊತ್ತು, ಸುಮ್ಮನೆ ಇದೆ ಅಂದು ಇರ್ತಿಲ್ಲ.
ಇವತ್ತು ಸಂಸಾರದ ನಿಯಮ ಇದೆ. ಮದುವೆ ಆಗ 10 ವರ್ಷ ಗಂಡ ಜೊತೆ ಮಾತಾಡೋದು ಹೌದಂತ, 10 ವರ್ಷದ ನಂತರ ಹೆಂಡತಿ ಜೊತೆ ಮಾತಾಡೋದು. ಇಬ್ಬರಿಗೂ ವಯಸ್ಸಾದ್ಮೇಲೆ ಇಬ್ರು ಜೋರವರು ಮಾತನಾಡೋದು, ಪಕ್ಕದ ಮನೆಯವರು ಕೇಳೋದು, ಹುಡುಗರ ಪ್ರಲಾಭೆ ಆಗಿರ್ತದೆ, ಕಿವಿಯು ಕೇಳೋದಿಲ್ಲ. ಸಂಸಾರದ ಚಿತ್ರಣ ತಾಯಿಯನ್ನು ಶರಣಾಗಿ ಎಲ್ಲಾ ಕೆಲಸವೂ ಸುಲಭವಾಗ್ತದೆ. ಆ ನಿಮಿತ್ತವಾಗಿ ಜನನಿ ಜನ್ಮಭೂಮಿಷ್ಠ ಸ್ವರ್ಗಾದಿ ತಾಯಿ ತಾಯಿನಾಡು ಸ್ವರ್ಗಕ್ಕಿಂತ ಶ್ರೇಷ್ಠ. ಅದಕ್ಕೆ ಮಾತೃದೇವೋಭವ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ. ಬ್ರಹ್ಮಾದೇವತೆ ದುರ್ಗಾ ಸಪ್ತಸಿದ್ಧಿಯಲ್ಲಿ ದುಷ್ಟ ಬಾಧೆ ಆದ್ಮೇಲೆ ಆ ಮಾತೆಯನ್ನ ಸ್ಮರಿಸುವಂತಹ ಸ್ತುತಿ ಎಲ್ಲರೂ ಒಳ್ಳೆ ಸ್ಮರಣೆ ಮಾಡುವಂತೆ ಆಕೆ ದಿವ್ಯವಾದ ಗುಣಾನುಗ್ರಹ ಅಲ್ಲೇ ಸಂಸಾರದ ಚಿತ್ರಣ ಅವ್ರ ಮೇಲೆ ಜವಾಬ್ದಾರಿ ದೊಡ್ಡದಿದೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಸ್ತಸ್ಯೈ ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶ್ರದ್ಧಾರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ನಮಸ್ತಸ್ಯೈ ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ನಮಸ್ತಸ್ಯೈ ನಮೋ ನಮಃ. ಜಗಜ್ಜನನಿ ಮಹಾಮಾತಾ ಕೀ. ಆದದ್ದೆಲ್ಲ ಉಳಿತೇ ಆಯಿತು ಅಂತ ದಾಸ. ಆ ಸತಿ ಸಂತತಿ ಸಾವಿರವಾಗಲಿ ಮನೆ ಮನೆಯಲ್ಲಿ. ಆಗ ತಾಯಿಯರು ತ್ಯಾಗಮೂರ್ತಿಗಳು ಪುರಂದರದಾಸರು ಊರೂರಿಗೆ ಸಂಚಾರ ಮಾಡಿ ನಿಶ್ಚಲವಾದ ಶ್ರದ್ಧಾ ಭಕ್ತಿಯ ಮೂಲಕವಾಗಿ 4,75,000 ಕೃತಿಗಳನ್ನ ಪುರಂದರ ವಿಠಲ ನಾಮಾಂಕಿತದಿಂದ ಭಕ್ತಿ ಮೂಲಕವಾಗಿ 500 ವರ್ಷ ಉರುಳಿದ್ರು. ಇವತ್ತು ಮನೆ ಮನೆಯಲ್ಲಿ ಆ ಒಂದು ವ್ಯವಸ್ಥೆ, ಭಕ್ತಿಯ ಒಂದು ನಾಮ ಸಂಕೀರ್ತನೆ, ಆ ಶ್ರದ್ಧೆ ಅವರ ದಿವ್ಯವಾದಂತಹ ಅನುಗ್ರಹ. ನಾರದಾಂಶ ಸಂಪೂರ್ಣ ಪುರಂದರದಾಸರು ಕರ್ನಾಟಕದ ಸಂಗೀತ ಪಿತಾಮಹ ಎನಿಸಿಕೊಂಡರು. ಮಧುಕರಿ ವೃತ್ತಿಯಲ್ಲಿ ಮನೆ ಮನೆಯಲ್ಲಿ ಸಂಚಾರ ಮಾಡ್ತಾರೆ. ಕಾಲಿಗೆ ಹೆಜ್ಜೆಯನ್ನು ಕಟ್ಟಿ ಲಜ್ಜೆಯನ್ನು ಬಿಟ್ಟು ಸಜ್ಜನ ಸೇವೆ ಮನಸ್ಸಿಟ್ಟು ಮಧುಕರಿ ವೃತ್ತಿ ಅನ್ನದೋ ರಾಗಿ ಬೆಳೆಯುವ ಹೋಗ್ತಾರೆ. ರಾಗಿ ತಂದೀಯ ಭಿಕ್ಷುಗೆ ರಾಗಿ ತಂದೀಯ, ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು ನೋಡಿ. ರಾಗಿ ಎಷ್ಟೊಂದು ಅರ್ಥೈಸ್ತಾರೆ ಅಲ್ವೇ? ಯೋಗ್ಯರಾಗಿ ದಾಸರ ಜೋಳಿಗೆಗೆ ಈ ರಾಗಿ ಬಿತ್ತು ಅಂತಂದ್ರೆ ಅದು ಯೋಗ್ಯರಾಗಿ, ಭೋಗ್ಯರಾಗಿ ಭುಜಿಸ್ಲಿಕ್ಕೆ ಆಹಾರಕ್ಕೆ ಯೋಗ್ಯವಾದರಾಗಿ ಕೊಟ್ಟಿದ್ರಿಂದ ನೀವು ಕೊಟ್ಟವರು ಭಾಗ್ಯವಂತರಾಗಿ ಧರಿಸಿದರು. ಅನ್ನದಾನ ಮಾಡುವರಾಗಿ,
40 ವರ್ಷ ಎಲ್ಲರಂತೆ ಜೀವನ ಮಾಡಿದ್ರು. ಮುಂದೆ ದಾಸದೀಕ್ಷೆಯನ್ನು ಪಡೆದು 44 ವರ್ಷ ಅಂದ್ರೆ 84 ವರ್ಷ ತುಂಬು ಜೀವನ ಸಾಗಿಸಿದರು. ಕೊನೆಯ ಸಮಯ ಪಂಢರೀನಾಥನ ಸಾನ್ನಿಧ್ಯಕ್ಕೆ ಬರ್ತಾರೆ. ಪಂಢರೀನಾಥನ ಸಾನ್ನಿಧ್ಯದಲ್ಲಿ ಈಗಲೂ ಹೋಗಿ ದರ್ಶನ ಮಾಡುವವರಿಗೆ ಮೊಟ್ಟ ಮೊದಲು ಪುರಂದರ ಕಂಬವನ್ನು ಅಪ್ಪಿಕೊಂಡು ಆಮೇಲೆ ಪಾಂಡವರನ್ನು ದರ್ಶನ ಮಾಡಬೇಕು. ಪಂಢರಪುರಕ್ಕೆ ಹೋದವರಿಗೆಲ್ಲ ಗೊತ್ತು. ಪುರಂದರ ಮಂಟಪ ಅದು ಪಾಂಡುರಂಗನ ಹೊರವಲಯದಲ್ಲಿ ಪುರಂದರ ಮಂಟಪ ಇದೆ, ಆಮೇಲೆ ಪುರಂದರ ಕಂಬ ಇದೆ. ಆ ಕಂಬವನ್ನು ದರ್ಶನ ಮಾಡಿಯೇ ಇದಕ್ಕೆ ಮುಂದೆ ಅಲ್ಲಿಂದ ಪಾಂಡುರಂಗನ ದರ್ಶನ. 84 ವಯಸ್ಸು ತುಂಬು ಜೀವನವನ್ನು ನಡೆಸಿದಂತಹ ಪುರಂದರ ವಿಠಲ ನಾಮಾಂಕಿತದಿಂದ 4,75,000 ಕೃತಿಗಳ ಮೂಲಕವಾಗಿ ಭಕ್ತಿ ಪ್ರಚಾರ ಮಾಡಿದಂತಹ ದಾಸಶ್ರೇಷ್ಠರು ನಾರದಾಂಶ ಸಂಭೂತರೆಂದೆನಿಸಿದರು. ಕರ್ನಾಟಕದ ಸಂಗೀತ ಪಿತಾಮಹ ಎನಿಸಿಕೊಂಡರು. ಶರೀರ ಜರ್ಜರಿತವಾಗಿದೆ. ಪಾಂಡುರಂಗನ ಪ್ರಾರ್ಥನೆ ಮಾಡ್ತಾರೆ, ನಾನು ಬಂದ ಕಾರ್ಯ ಆಗಿದೆ ಸ್ವಾಮಿ, ವೈಕುಂಠಕ್ಕೆ ದಾರಿ ನನ್ನ ದಾರಿ ಭೂಮಂಡಲದಲ್ಲಿ ನಾನು ಮಾಡ್ತಿದ್ದ ಸೇವೆ ಸಮರ್ಪಣೆ ಆಗಿದೆ. ನನ್ನ ಮುಂದಿನ ದಾರಿ ಕೊನೆಯುವುದಾಗಿ ಲವಣ ಮಿಳವಿಕ ಸಿಂಧು ನನ್ನ ಕಾರ್ಯ ಆಗಿದೆ, ನನಗೆ ದಾರಿ ಈಶ್ವರ ತ್ರಯಗಳನ್ನು ತ್ಯಜಿಸಿದರು. ವಿದೇಶನ ಆದೇಶನ ಈಶ್ವರ ತ್ರಯಗಳನ್ನು ತ್ಯಜಿಸಿ ಸರ್ವದ್ವಾರಾಣಿ ಸಂಯಮ್ಯ ಮನೋರಧಿ ನಿರುದ್ಯಜ ಓಂಕಾರವನ್ನು ಧ್ಯಾನ ಮಾಡ್ತಾ ಸರ್ವದ್ವಾರವನ್ನು ನಿಯಂತ್ರಣ ಮಾಡ್ತಾ ಯೋಗಿಗಳಿಗೆ ಒಪ್ಪುವಂತ ಮರಣವನ್ನು ಬಯಸಿದ್ದ ಪಾಂಡುರಂಗನಲ್ಲಿ. ಕೊನೆಯ ಕಾಲ ಪಾಂಡುರಂಗನ ಚರಣದಲ್ಲಿ ಸ್ಮರಣೆ ಮಾಡ್ತಾ ದಾರಿಯ ಉದಯ ವೈಕುಂಠಕ್ಕೆ ಏಕಾಂತವನ್ನು ಬಯಸಿದ್ರು ದಾಸರು. ಶ್ರೀಕಾಂತನನ್ನು ಧ್ಯಾನ ಮಾಡ್ತಾ ನವದ್ವಾರವನ್ನ ಸರ್ವದ್ವಾರಾಣಿ ಸಂಯಮ್ಯ ಮನೋರಧಿ ನಿರುದ್ಯಜ ಭಗವಂತನನ್ನ ಧ್ಯಾನ ಮಾಡ್ತಾ ಯೋಗಿಗಳಿಗೆ ಒಪ್ಪುವಂತಹ ಮರಣವನ್ನ
ಕಾರ್ಯ ಈ ಭೂಮಂಡಲದಲ್ಲಿ ಕಾರ್ಯ ಆಯಿತು ಎಂಬುದಾಗಿ ಪಾಂಡುರಂಗನ ಚರಣದಲ್ಲಿ ಆ ದಿವ್ಯವಾದಂತಹ ಸಾನ್ನಿಧ್ಯವನ್ನ ಬಯಸಿ ವೈಕುಂಠಕ್ಕೆ ದಾರಿ ತೋರಿಸಯ್ಯ. ಪುಷ್ಯ ಬಹುಳ ಅಮಾವಾಸ್ಯೆ ಮಧ್ಯಾಹ್ನ ಭಗವಂತನಲ್ಲಿ ಮೊರೆ ಇಟ್ಟು ಪ್ರಾರ್ಥನೆ ಮಾಡಿದರು. ಮೊರೆ ಹೊಕ್ಕವರ ಕಾವ ಬಿರುದು ಮರೆಯದೆ ರಕ್ಷಣೆಯ ಮಾಡಯ್ಯ ಪೊರೆಯೋ ದುರಿತ ರಾಶಿಗಳ ತರಿದೋ ರಂಗ ಪುರಂದರ ವಿಠಲಾನಿ ಭವಿಷ್ಯದಿ ಕರೆದೋ ದಾಸನ ಮಾಡಿಕೋ ದೃಢ ಭಕ್ತಿ ನಿನ್ನರಿ ಮನೆಯಲ್ಲಿ ಪುರಂದರ ವಿಠಲ ನಾಮಾಂಕಿತದಿಂದ 500 ವರ್ಷ ಕಳೆದರೂ ಸಹ ಆ ದಿವ್ಯವಾದಂತಹ ಭಕ್ತಿಯನ್ನ ಜನಮನಕ್ಕೆ ಮುಟ್ಟಿಸಿದಂತಹ ಕೀರ್ತಿ ಪುರಂದರದಾಸರಿಗೆ. ಕರ್ನಾಟಕದ ಪಿತಾಮಹ, ಸಂಗೀತ ಪಿತಾಮಹ ಎನಿಸಿದಂತ ಆ ದಿವ್ಯ ಚೇತನಕ್ಕೆ ನಾರದಾನು ಸಂಭೂತರಾದಂತ ಪುರಂದರದಾಸರ ಚರ್ಯೆ ಅಂತ್ಯಕಾಲದಲ್ಲಿ ಪಾಂಡುರಂಗನ ಚರಣದಲ್ಲಿ ತಮ್ಮ ಜೀವನವನ್ನು ಸಮರ್ಪಣೆ ಮಾಡಿಕೊಂಡಂತಹ ದಾಸರ ಚರಿತ್ರೆಯನ್ನು ಶ್ರವಣ ಮಾಡಿದ ಎಲ್ಲ ಭಕ್ತವೃಂದಕ್ಕೆ ಪರಮಾತ್ಮ ಸಕಲ ಸನ್ಮಂಗಲವನ್ನು ಉಂಟು ಮಾಡಿ ಎಂಬುದಾಗಿ ಸ್ಮರಣೆ ಮಾಡ್ತಾ, ಪುರಂದರದಾಸರು ಕರ್ನಾಟಕದಲ್ಲಿ ಮನೆ ಮನೆಯಲ್ಲಿ ಮಾತ್ರ ಅಲ್ಲ, ಎಲ್ಲ ಭಜನಾ ಮಂಡಳಿಯು ಪುರಂದರ ವಿಠಲನ ಸ್ಮರಣೆ ಮಾಡ್ತದೆ, ಸಂಗೀತಗಾರರು ಸಹ ಪುರಂದರ ವಿಠಲನ ಸ್ಮರಣೆ ಮಾಡ್ತದೆ. ಅಂತಹ ಒಂದು ಭಕ್ತಿ ಪ್ರಚಾರ ಎಷ್ಟೊಂದು ಪ್ರಬಲವಾಗಿ 500 ವರ್ಷ ಉರುಳಿದ್ರು ಆ ವಿಶೇಷತೆಯನ್ನು ಉಳಿಸಿದಂತಹ ಕೀರ್ತಿ ಪುರಂದರದಾಸರು. ಅಂತ ದಿವ್ಯವಾದಂತಹ ಚರಿತ್ರೆಯನ್ನು ಶ್ರವಣ ಮಾಡಿದ ಭಕ್ತರೊಂದಕ್ಕೆ ಸಕಲ ಸನ್ಮಂಗಲ ಉಂಟಾಗಲಿ ಎಂಬುದಾಗಿ ಚಿಂತನೆ ಮಾಡ್ತಾ ಮಂಗಳ ಮೂರ್ತಿಯ ರಂಗನ ಕಥೆಗೆ ಮಂಗಳ ಹಾಡೋಣ ಮುಂದೆ. ಅಕ್ರೂರ ವಿಕ್ರಮ